ಹಾಯ್ ಎವ್ರಿ ಒನ್. ಸಿವಿಲ್ ಪಿ ಸಿ ಕ್ವಶನ್ ಪೇಪರ್ಸ್ ಗಳನ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಯಾವ ರೀತಿ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಬೇಕು, ಎಲಿಮಿನೇಷನ್ ಮೆಥಡ್ ಅನ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂದ್ರೆ ನಾವು ಓದಿರ್ತೇವೆ. ಸೊ ಓದಿದ ನಂತರ ನಮ್ಗ ಒಂದು 40 ತನಕ ಕ್ವಶನ್ಸ್ ಗಳನ್ನ ನಾವು ಸಾಲ್ವ್ ಮಾಡ್ತೇವೆ. ಟೋಟಲ್ 100 ಕ್ವಶನ್ಸ್ ಒಳಗಡೆ 40 ಕ್ವಶನ್ಸ್ ಆರಾಮಾಗಿ ಸಾಲ್ವ್ ಮಾಡ್ತೇವೆ. ಬಟ್ ಆದ್ರೆ ಇನ್ನು ಉಳಿದಿದ್ನು ಸಾಲ್ವ್ ಮಾಡ್ಬೇಕಲ್ಲ ಸರ್. ಬಿ ಮತ್ತು ಸಿ ಒಳಗಡೆ ಪ್ರಾಬ್ಲಮ್ ಆಗೈತೆ. ಅದಾದ ನಂತರ ಆಪ್ಷನ್ಸ್ ಗಳು ಅರ್ಥ ಆಗೋಲ್ಲ. ಯಾವ ರೀತಿಯಾಗಿ ನಾವು ಅವುಗಳನ್ನ ಸಾಲ್ವ್ ಮಾಡ್ಕೋಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಜಾಸ್ತಿ ಎಲಿಮಿನೇಷನ್ ಮೆಥಡ್ ಒಂದ್ಸರಿ ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ರಿ. ಅದಾದ ನಂತರ ನಿಮ್ಗೆ ಗೊತ್ತಾಗತ್ತೆ ಯಾವ ರೀತಿಯಾಗಿ ಥಿಂಕ್ ಮಾಡಬೇಕು ಕ್ವಶನ್ ಪೇಪರ್ ಬಂದಾಗ ಅಂತಂದ ಹೇಳಿ. ಸೊ ಒಂದು 2-3 ಕ್ಲಾಸಸ್ ಗಳನ್ನ ಅಪ್ಲೋಡ್ ಮಾಡ್ತೀನಿ. ಫಸ್ಟ್ ಟೈಮ್ ನಾನು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಗಳದ್ದು ಮಾಡ್ತಾ ಇದ್ದೀನಿ. ಸೊ ಇಲ್ಲಿವರೆಗೂ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಿದ್ದೆ. ಎಸ್, ಎಲ್ರಿಗೂ ಯೂಸ್ ಆಗತ್ತೆ ಅನ್ಕೊಂತೀನಿ. ಟ್ರೈ ಮಾಡೋಣ. ಫಸ್ಟ್ ಕ್ವಶನ್ ಏನೈತೆ ನೋಡ್ರಿ. ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಉಲ್ಲೇಖದಲ್ಲಿ ಉಷಾ ಮೆಹ್ತಾ ಅನ್ನೋರು ಯಾವ್ದಕ್ ಪ್ರಸಿದ್ಧರಾಗಿದ್ರು ಅಂತ ಕ್ವಶನ್ ಕೇಳಿದಾರೆ. ಉಷಾ ಮೆಹ್ತಾ, ನಾವು ಇಲ್ಲಿವರೆಗೂ ಥಿಂಕ್ ಮಾಡ್ರಿ, ನೀವು 8ನೇದಿಂದ ಹಿಡ್ಕೊಂಡು 12ನೇ ಓದಿದಿರಿ, 12ನೇ ತರಗತಿವರೆಗೂ ಓದಿದಿರಲ್ಲ. ಈ ಹೆಸರನ್ನ ಎಲ್ಲಾದ್ರೂ ಕೇಳಿದಾರೆ ಉಷಾ ಮೆಹ್ತಾ ಅಂತಂದೇಳಿ? ಕೇಳಿಲ್ಲಲ್ಲ. ಅಷ್ಟೊಂದು ಫೇಮಸ್ ಏನಿಲ್ಲ ಇವ್ರ ಹೆಸರು. ಸೊ ಅದು ಒಂದ್ ಪಾಯಿಂಟ್ ಅನ್ನ ನಾವು ಜನರಲ್ ಆಗಿ ಥಿಂಕ್ ಮಾಡ್ಬೇಕು. ಉಷಾ ಮೆಹ್ತಾ ಅನ್ನೋರು ಅಷ್ಟೊಂದು ಫೇಮಸ್ ಇಲ್ಲ. ಸೊ ಫೇಮಸ್ ಇಲ್ಲ ಅಂತಂದ್ ಹೇಳಿದ್ರೆ ನಮ್ಮ ಆಪ್ಷನ್ಸ್ ಗಳನ್ನ ನೋಡ್ಬೇಕು. ಸರ್ ಇಲ್ಲಿ ನೋಡ್ರಿ, 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದ್ರು ಅಂತಂದ ಹೇಳಿ. 2ನೇ ಅಂದ್ರೆ ದುಂಡು ಮೇಜಿನ ಸಮ್ಮೇಳನದಲ್ಲಿ ಯಾರು ಭಾಗವಹಿಸ್ತಾರ? ತುಂಬಾ ಫೇಮಸ್ ಲೀಡರ್ಗಳು ಅಷ್ಟೇ ಭಾಗವಹಿಸಿರ್ತಾರ. ಅಂದ್ರೆ ಆಪ್ಷನ್ ಬಿ ಅನ್ನ ನಾವು ತೆಗೆದಾಕ್ಬಹುದು. ಎಲಿಮಿನೇಷನ್ ಅಷ್ಟು ಬರಂಗಿಲ್ಲ. ನಾವು ಜನರಲ್ ಆಗಿ ಥಿಂಕ್ ಮಾಡಿದಂತಂದ್ರೆ ಫೇಮಸ್ ಇದ್ದವ್ರು ಮಾತ್ರ. ಉಷಾ ಮೆಹ್ತಾ ಅಷ್ಟೊಂದು ಫೇಮಸ್ ಇರ್ಲಿಲ್ಲ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಭಾರತೀಯ ರಾಷ್ಟ್ರೀಯ ಸೇನೆಯ ತುಕಡಿಯನ್ನ ಮುನ್ನಡೆಸ್ತಿದ್ರು ಅಂತಂದ ಹೇಳಿದ್ರಿ. INA ಅಂತಂದ್ ಹೇಳ್ತೀವಲ್ಲ, ಇಂಡಿಯನ್ ನ್ಯಾಷನಲ್ ಆರ್ಮಿ. ಸುಭಾಷ್ ಚಂದ್ರ ಬೋಸರು ಅದನ್ನ ಇದು ಮಾಡಿರ್ತಾರ, ಸ್ಥಾಪನೆ ಮಾಡಿರ್ತಾರ. ಇದನ್ನ ನಾವು ಕೇಳಿದೀವಿ. ಯಾವ್ದೋ ಒಂದು ಲೇಡಿ ಏನಪ್ಪಾ ಅಂತಂದ ಹೇಳಿದ್ರೆ ಭಾರತ ರಾಷ್ಟ್ರೀಯ ಸೇನೆಯ ತುಕಡಿಯನ್ನ ಮುನ್ನಡೆಸ್ತಿದ್ಲು ಅಂತಂದ ಹೇಳಿ. ಅವಳ ಹೆಸರು ಏನಂತಂದ ಹೇಳಿದ್ರೆ ಲಕ್ಷ್ಮೀ ಸೆಹಗಲ್ ಅಂತಂದ ಹೇಳ್ತೀವಿ. ಕರೆಕ್ಟಾ? ಲಕ್ಷ್ಮೀ ಸೆಹಗಲ್ ಅಂತಂದ ಹೇಳಿ. ಸೊ ಇವಳು ಬರಂಗಿಲ್ಲ, ಉಷಾ ಮೆಹ್ತಾ ಬರಂಗಿಲ್ಲ. ಸೊ ಅದಕ್ಕೋಸ್ಕರ ಆಪ್ಷನ್ ಸಿ ನು ತೆಗೆದಾಕ್ತಿವಿ. ಆಮೇಲೆ ನೋಡ್ರಿ, ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ನೇತೃತ್ವದಲ್ಲಿ ಮಧ್ಯಂತರ ಸರ್ಕಾರ ಅಂತಂದ ಹೇಳಿದ್ರೆ ಗೌರ್ಮೆಂಟ್ ಕ್ಯಾಬಿನೆಟ್ ಏನಂತಂದ ಹೇಳಿದ್ರೆ ಕ್ಯಾಬಿನೆಟ್ ರೆಡಿ ಮಾಡ್ತಾರೆ. ಕ್ಯಾಬಿನೆಟ್ ರೆಡಿ ಮಾಡ್ಬೇಕಂತಂದ ಹೇಳಿದ್ರೆ ಹೆವಿ ಫೇಮಸ್ ಇರ್ಬೇಕಲ್ಲ ಮನುಷ್ಯ. ಸೊ ಅಂದ್ರ ಇಲ್ಲೂ ಕೂಡ ಬರಂಗಿಲ್ಲ. ಸೊ ಮೇ ಬಿ ಏನಂತಂದ ಹೇಳಿದ್ರೆ ನೋಡ್ರಿ, ಈ ಆಪ್ಷನ್ ಎ ಅನ್ನ ಹೋದ್ರಿ. ಇವಾಗ ಕ್ವಿಟ್ ಇಂಡಿಯಾ ಚಳವಳಿಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ರಹಸ್ಯ ರೇಡಿಯೋವನ್ನ ನಡೆಸ್ತಾ ಇದ್ರು ಅಂತಂದ ಹೇಳಿ. ಸೊ ನಮಗ ಆಪ್ಷನ್ ಎ ಏನಂತಂದ ಹೇಳಿದ್ರೆ ಕರೆಕ್ಟ್ ಆಗತ್ತೆ. ಸೊ ನಾವು ಇದನ್ನ ಥಿಂಕ್ ಮಾಡಿ ಏನಂತಂದ ಹೇಳಿದ್ರೆ ಅಟ್ ಲೀಸ್ಟ್ ಒಂದ್ 2 ಆಪ್ಷನ್ಸ್ ಗಳನ್ನಾದ್ರೂ ನಾವು ತೆಗೆದು ಹಾಕ್ಬಿಟ್ಟು ಆಮೇಲೆ ಆನ್ಸರ್ ಅನ್ನ ಹುಡುಕ್ಬಹುದು. ಸೊ ಅದ್ರ ಜೊತೆಗೆ ನೋಡ್ರಿ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತ ಬಂತು ಅಂತಂದ ಹೇಳಿದ್ರೆ ಯಾವಾಗ ಸ್ಟಾರ್ಟ್ ಆಗತ್ತಾ? ಆಗಸ್ಟ್ 8ನೇ ತಾರೀಕು 1942ರಲ್ಲಿ ಸ್ಟಾರ್ಟ್ ಆಗತ್ತ. ಮಹಾತ್ಮ ಗಾಂಧೀಜಿಯವರು ಸ್ಟಾರ್ಟ್ ಮಾಡ್ತಾರೆ. ಅದಾದ ನಂತರ ಒಂದು ಘೋಷಣೆಯನ್ನ ಕೊಡ್ತಾರ, ಡೂ ಆರ್ ಡೈ ಅಂತಂದ ಹೇಳಿ. ಸೊ ಇದು ಯಾಕಾಗತ್ತೆ? ತುಂಬಾ ಇಂಪಾರ್ಟೆಂಟ್. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಎದಕ್ಕಾಗತ್ತೆ ಅಂತಂದ ಹೇಳಿದ್ರೆ ವರ್ಲ್ಡ್ ವಾರ್ ನಡೀತಿತ್ತಪ್ಪ. ಸೊ ವರ್ಲ್ಡ್ ವಾರ್ ಏನಪ್ಪಾ ಅಂತಂದ ಹೇಳಿದ್ರೆ ನಡೀತಾ ಇರುತ್ತೆ, 2ನೇ ವರ್ಲ್ಡ್ ವಾರ್. ಸೊ ಇಂಗ್ಲೆಂಡ್ ದವ್ರಿಗೆ ಏನ್ ಬೇಕಾಗಿರುತ್ತೆ ಅಂದ್ರೆ ನಮ್ಮ ಇಂಡಿಯಾದವ್ರು ಸಪೋರ್ಟ್ ಬೇಕಾಗಿರುತ್ತೆ. ಸೊ ಇಲ್ಲ ಅಂತಂದ ಹೇಳಿದ್ರೆ ಗೆಲ್ಲಕ್ ಆಗ್ತಿರಂಗಿಲ್ಲ. ಸೊ ಅದಕ್ಕೋಸ್ಕರ ಇವ್ರು ಏನ್ ಮಾಡ್ತಾರ, ಒಂದು ಮಿಷನ್ ಅನ್ನ ಕಳಿಸ್ತಾರೆ, ಕ್ರಿಪ್ಸ್ ಮಿಷನ್ ಅಂತಂದ ಹೇಳ್ತೀವಿ. ಈ ಕ್ರಿಪ್ಸ್ ಮಿಷನ್ ಅವ್ರು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಅವ್ನ್ ಬಂದ್ಬಿಟ್ಟು ಕ್ರಿಪ್ಸ್ ಅವ್ನ್ ಬಂದು, ಸೊ ಈ ರೀತಿಯಾಗಿ ನಮ್ಗೆ ವರ್ಲ್ಡ್ ವಾರಕ್ಕ ನಿಮ್ ಸೈನಿಕರನ್ನೆಲ್ಲ ಬಿಟ್ಟು ಬಿಡ್ರಿ ನಮ್ಗ. ಸೊ ಇಂಡಿಯಾದವ್ರೆಲ್ಲ ಬಂದ್ ಹೋರಾಟ ನಮ್ ಪರವಾಗಿ ನಾವು ನಿಮ್ಗೆ ಏನ್ ಕೊಡ್ತೀವಿ ಅಂತಂದ ಹೇಳಿದ್ರ ಸ್ವತಂತ್ರವಾಗಿ ರೂಲ್ ಮಾಡೋದು ಕೊಡ್ತೀವಿ ಅಂತಂದ ಹೇಳಿ ಒಂದು ವರ್ಡ್ ಬರುತ್ತೆ. ಸೆಲ್ಫ್ ಗೌರ್ಮೆಂಟ್ ಅಂತಂದ ಹೇಳಿ ಹಿಂಗ್ ಬರ್ತೈತೆ. ಅದನ್ನ ನಾವು ನೆಕ್ಸ್ಟ್ ಡಿಸ್ಕಷನ್ ಮಾಡ ಸಿಂಪಲ್ ಆಗಿ. ಸೊ ಇದನ್ನ ನೋಡಿದಾಗ ಅವರು ಏನ್ ಹೇಳ್ತಾರ, ನಮ್ಗ ಸೊ ಇವಾಗ ಬೇಕು ಅಂತಂದ ಹೇಳಿ ನಮ್ಮವ್ರು ಹೇಳ್ತಾರೆ. ಬಟ್ ಅವ್ರ ಏನ್ ಹೇಳ್ತಾರೆ, ನಿಮ್ಗೆ ಸ್ವತಂತ್ರ ಸಿಕ್ಕ ನಂತರ ನಾವು ಕೊಡ್ತೀವಿ ಅಂತಂದ ಹೇಳಿ ಇವ್ರು ಹೇಳ್ತಾರೆ. ಅದಕ್ಕೋಸ್ಕರ ಕ್ರಿಪ್ಸ್ ಮಿಷನ್ ಅವ್ರಿಗೆ ಇಷ್ಟ ಆಗಂಗಿಲ್ಲ ಆ ಟೈಮ್ ಅಲ್ಲಿ. ಸೊ ಮಹಾತ್ಮ ಗಾಂಧೀಜಿ ಕೆಲವೊಂದು ಲೀಡರ್ಸ್ ಗಳು ಸೇರ್ಬಿಟ್ಟು ಒಂದು ಚಳುವಳಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಅದೇ ಚಳುವಳಿ ಏನಂತಂದ ಹೇಳಿದ್ರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತಂದ ಹೇಳ್ತೀವಿ. ಕ್ರಿಪ್ಸ್ ಮಿಷನ್ ತುಂಬಾ ಇಂಪಾರ್ಟೆಂಟ್. 1942 ಬಂದಿರ್ತೈತೆ. ಸೊ ಆಗಸ್ಟ್ 8ನೇ ತಾರೀಕು ಇವ್ರು ಸ್ಟಾರ್ಟ್ ಮಾಡ್ತಾರೆ. ಯಾರ್ಯಾರು ಇರ್ತಾರೆ ಅದರಲ್ಲಿ? ಇದು ಯಾರಪ್ಪ ಅಂತಂದ ಹೇಳಿದ್ರೆ ಮಹಾತ್ಮ ಗಾಂಧೀಜಿ ಅವರು ಇದಾರ. ಅರುಣಾ ಅಸಫ್ ಅಲಿ ಅಂತಂದ ಹೇಳಿ ಬರ್ತಾರ. ಇವರು ಕೂಡ ಏನಂತಂದ ಹೇಳಿದ್ರೆ ಅದ್ರಲ್ಲೇ ಇರ್ತಾರ, ಅರುಣಾ ಅಸಫ್ ಅಲಿ ಅಂತಂದ ಹೇಳಿ. ಅದ್ರ ಜೊತೆಗೆ ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯಿ ಪಟೇಲ್, ಜಯಪ್ರಕಾಶ್ ನಾರಾಯಣ್, ರಾಮ್ ಮನೋಹರ್ ಲೋಹಿಯಾ, ಸುಚಿತ್ರಾ ಕೃಪಲಾನಿ, ಇಷ್ಟು ಜನ ಏನಂತಂದ ಹೇಳಿದ್ರೆ ಮೇನ್ ಲೀಡರ್ಸ್ ಗಳು. ಸೊ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ಬರ್ತಾರೆ. ಯಾಕಂತಂದ ಹೇಳಿದ್ರೆ ಇಷ್ಟು ಡೀಟೇಲ್ ಆಗಿ ಕೇಳ್ತಿದಾರ ಅಂತಂದ ಹೇಳಿದ್ರೆ ಆ ಹೆಸರುಗಳನ್ನು ಕೂಡ ನೀವು ನೆನ್ಪಿಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಇದ್ರಲ್ಲಿ ಬರುತ್ತಾ ಅಂದ್ರೆ ಈಗ ಒಂದ್ ದುಂಡು ಮೇಜಿನ ಸಮ್ಮೇಳನಗಳಲ್ಲ. ಸೊ 1930, ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ 1931, 32ರಲ್ಲಿ ಏನಂತಂದ ಹೇಳಿದ್ರೆ ದುಂಡು ಮೇಜಿನ ಸಮ್ಮೇಳನಗಳು ನಡೀತಾವ. ಸೊ ಫಸ್ಟ್ ದುಂಡು ಮೇಜಿನ ಸಮ್ಮೇಳನ ಏನಂತಂದ ಹೇಳಿದ್ರೆ 1930ರಿಂದ 31ರವರೆಗೂ ನಡೆಯುತ್ತೆ. ತುಂಬಾ ಇಂಪಾರ್ಟೆಂಟ್ ಏನಂತಂದ ಹೇಳಿದ್ರೆ ಇದ್ರಲ್ಲಿ ನಾನು ಜಸ್ಟ್ ಹೇಳ್ತೀನಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ದವರು ಯಾರು ಭಾಗವಹಿಸಿರಂಗಿಲ್ಲ.
ಅಷ್ಟೇ ನೆನ್ಪಿಟ್ಕೊಳ್ರಿ. ಅದಾದ ನಂತರ 2ನೇ ದುಂಡು ಮೇಜಿನ ಸಮ್ಮೇಳನ ಬರುತ್ತಾ, ಅದ್ರಲ್ಲಿ ಏನಂತಂದ ಹೇಳಿದ್ರೆ ಮಹಾತ್ಮ ಗಾಂಧೀಜಿಯವರು ಭಾಗವಹಿಸ್ತಾರ. 3ನೇ ದುಂಡು ಮೇಜಿನ ಸಮ್ಮೇಳನ ಏನಂತಂದ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲರೂ ಇರ್ತಾರ. ಈ ಪಾಯಿಂಟ್ಸ್ ಗಳನ್ನ ಅಷ್ಟೇ ನೆನ್ಪಿಟ್ಕೊಡ್ರಿ, ಇವು ಎಕ್ಸಾಮ್ಸ್ ಗಳಿಗೆ ಇಂಪಾರ್ಟೆಂಟ್ ಆಗ್ತಾವ. ಉಳಿದದ್ದು ಮತ್ತೆ ಕಾನ್ಸೆಪ್ಟ್ ಬಂದಾಗ ನಾವು ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಎಸ್, ಈ ಕ್ವಶನ್ ನೋಡ್ರಿ, ಕೆಳಗಿನವುಗಳಲ್ಲಿ ಯಾರು ಕೆಂಪು ಕೋಟೆಯ ವಿಚಾರಣೆಯ ಸಂದರ್ಭದಲ್ಲಿ ಭಾರತೀಯ ರಾಷ್ಟ್ರೀಯ ಸೇನೆಯ ಕೈದಿಗಳನ್ನ ರಕ್ಷಣೆ ಮಾಡ್ತಾರ ಅಂತಂದೇಳಿ. ಅಂದ್ರೆ ಇವಾಗ ಕೆಂಪು ಕೋಟೆಗೆ ಏನಂತಂದ ಹೇಳಿದ್ರೆ ಮುತ್ತಿಗೆ ಹಾಕಿರ್ತಾರ. ಸೊ ಇಂಡಿಯನ್ ನ್ಯಾಷನಲ್ ಆರ್ಮಿದವರು ಅವಾಗ ಬ್ರಿಟಿಷರ್ ಏನ್ ಮಾಡಿರ್ತಾರ ಅಂದ್ರೆ ಹಲವಾರು ಜನರನ್ನ ಕೈದಿಗಳಾಗಿ ಬಂಧಿಸಿರ್ತಾರ. ಸೊ ಅವಾಗ ಕೋರ್ಟ್ ಅಲ್ಲಿ ವಿಚಾರಣೆ ನಡೀತಿರುತ್ತ. ಸೊ ಅವಾಗ ಯಾರು ರಕ್ಷಣೆ ಮಾಡ್ತಾರ ಅಂತಂದ ಹೇಳಿ, ಯಾರು ರಕ್ಷಣೆ ಮಾಡ್ತಾರ ಕೋರ್ಟ್ ಅಲ್ಲಿ ಇತ್ತು ಅಂತಂದ ಹೇಳಿದ್ರೆ ಯಾರು ಅಂತಂದ್ರೆ ಲಾಯರ್ ಬರ್ತಾರ. ಸೊ ಇದ್ರಲ್ಲಿ ಲಾಯರ್ ಯಾರು ಅಂತಂದ ಹೇಳಿ ನಾವು ನೋಡೋಣ. ಫಸ್ಟ್ ಏನಂತಂದ ಹೇಳಿದ್ರೆ ನಮ್ಗೆ ನೋಡ್ರಿ, ಈಗ ನಾ ಆಪ್ಷನ್ ನೋಡ್ತೀನಿ ಸರ್. ಈ ಸುಚಿತ್ರಾ ಕೃಪಲಾನಿ ಬಗ್ಗೆ ನನಗ್ ಗೊತ್ತೈತ್ರಿ. ಏನಂತಂದ ಹೇಳಿದ್ರೆ ಇವರೊಬ್ರು ಸಿಎಂ ರೀ. ಫಸ್ಟ್ ಏನಪ್ಪಾ ಅಂತಂದ್ರೆ ಸಿಎಂ ಅಂದ್ರೆ ಫಸ್ಟ್ ಸಿಎಂ ಆಫ್ ಇಂಡಿಯನ್ ಸ್ಟೇಟ್, ಯಾವ್ದೋ ಒಂದು ಇಂಡಿಯನ್ ಸ್ಟೇಟ್ ಏನಂತಂದ್ರೆ ಫಸ್ಟ್ ವುಮೆನ್ ಸ್ಟೇಟ್ ಸಿಎಂ ಆಗ್ತಾರ್ರಿ ಅಂತಂದೈತೆ. ಯಾವ ಸ್ಟೇಟ್ ಅಂತಂದ ಹೇಳಿ ನನಗೆ ಕಮೆಂಟ್ ಹಾಕ್ರಿ. ಬಟ್ ಇವ್ರ ಏನಂತಂದ್ರೆ ಸಿಎಂ ಆಗಿರ್ತಾರ, ಅದಕ್ಕೋಸ್ಕರ ಇವ್ರು ಬರಂಗಿಲ್ಲ. ಅದಾದ ನಂತರ ಸರ್ ನನಗೆ ಇವ್ರು ಗೊತ್ತದಾರ್ರಿ, ವಿನಾಯಕ್ ದಾಮೋದರ್ ಸಾವರ್ಕರ್, ವಿ ಡಿ ಸಾವರ್ಕರ್. ಅರ್ಥ ಮಾಡ್ಕೋಬೇಕಂತಂದ ಹೇಳಿದ್ರೆ ಈಸಿಯಾಗಿ ವಿ ಡಿ ಸಾವರ್ಕರ್ ಅಂತಂದ ಹೇಳಿ. ಇವ್ರು ಯಾರಂತಂದ ಹೇಳಿದ್ರ ಹಿಂದೂ ಮಹಾಸಭಾ ಅಂತಂದ ಹೇಳಿ ಬರುತ್ತೆ, ಹಿಂದೂ ಮಹಾಸಭಾ ಅಂತಂದ ಹೇಳಿ. ಸೊ ಹಿಂದೂ ಮಹಾಸಭಾದ ಒಬ್ಬರು ಲೀಡರ್ ಇವರು. ಸೊ ಯಾರಂತಂದ ಹೇಳಿದ್ರ ವಿ ಡಿ ಸಾವರ್ಕರ್ ಅವರು ಹಿಂದೂ ಮಹಾಸಭಾದ ಲೀಡರು. ಅದಾದ ನಂತರ ನೆಕ್ಸ್ಟ್ ಇವ್ರು ಏನಂತಂದ ಹೇಳಿದ್ರೆ ಲಾಯರ್ ಅಲ್ಲ. ಸೊ ವಿ ಡಿ ಸಾವರ್ಕರ್ ಅಂತಂದ ಹೇಳಿದ್ರೆ ಲಾಯರ್ ಅಲ್ಲ, ಹಿಂದೂ ಮಹಾಸಭಾದ ಒಬ್ರು ಲೀಡರ್ ಅಂತಂದ ಹೇಳ್ತೀವಿ. ಸೊ ಇವ್ರನ್ನ ಕೂಡ ತೆಗೆದಾಕ್ತಿವಿ. ಅದಾದ ನಂತರ ಇನ್ 2 ಆಪ್ಷನ್ಸ್ ಇದಾವ್ರಿ ಸರ್. ನಂಗೆ ಕೈಲಾಸನಾಥ್ ಕಡ್ಜುನು ಗೊತ್ತಿಲ್ರಿ, ಅದಾದ ನಂತರ ಶ್ಯಾಮ್ ಪ್ರಸಾದ್ ಮುಖರ್ಜಿನೂ ಗೊತ್ತಿಲ್ರಿ. ಸೊ ಇದ್ರಲ್ಲಿ ಯಾವ್ದಾದ್ರು ಒಂದ್ ನಾವು ಚೂಸ್ ಮಾಡ್ಕೋಬೇಕು. 2 ಅಂತೂ ಆಪ್ಷನ್ ತೆಗೆದ್ವಿ. ಸೊ ಇನ್ನು ನಾವು ಚೆನ್ನಾಗಿ ಓದಿದ್ವಿ ಅಂತಂದ ಹೇಳಿದ್ರೆ ಇನ್ನೂ ಗೊತ್ತಿರ್ತಿತ್ತು. ಸೊ ನಾನು ಇನ್ನೂ ಏನಂತ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಗ್ಗೆ ಗೊತ್ತಿರುತ್ತೆ. ಯಾಕಂತಂದ ಹೇಳಿದ್ರೆ ಇವರು ಒಂದು ಸಂಘವನ್ನ ಕಟ್ತಾರ. ನಿಮ್ಗೆ ಯಾರಿಗಾದ್ರೂ ಗೊತ್ತಿತ್ತು ಅಂತಂದ ಹೇಳಿದ್ರೆ ಸೊ ನೋಡ್ರಿ, ಆನ್ಸರ್ ಅನ್ನ ಹಾಕ್ರಿ, ಯಾವ ಸಂಘವನ್ನ ಕಟ್ಟಿದಾರ ಅಂತಂದ ಹೇಳಿ. ಇವರು ಕೂಡ ಏನಂತಂದ ಹೇಳಿದ್ರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಹಿಂದೂ ಮಹಾಸಭಾದ ಒಬ್ರು ಲೀಡರ್. ಸೊ ಹಿಂದೂ ಮಹಾಸಭಾದಲ್ಲಿ ಬರ್ತಾರ. ಬಟ್ ಅದ್ರ ಆಮೇಲೆ ಏನ್ ಮಾಡ್ತಾರ ಅಂತಂದ ಹೇಳಿದ್ರು ಇವರು ಭಾರತೀಯ ಜನಸಂಘ ಅಂತಂದ ಹೇಳಿ, ಭಾರತೀಯ ಜನಸಂಘ ಅಂತಂದ ಹೇಳಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಸೊ ಒಂದು ಸಂಘವನ್ನ ಕಟ್ತಾರ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು. ನಾನು ಹೇಳ್ತೀನಿ ಕೇಳ್ರಿ, ವಿ ಡಿ ಸಾವರ್ಕರ್ ಅವ್ರ ಲಾಯರ್ ಅಲ್ಲ, ಇವರೊಬ್ರ ಏನಂತಂದ ಹೇಳಿದ್ರೆ ಫ್ರೀಡಮ್ ಫೈಟರ್. ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಇವರೊಬ್ರ ಪೊಲಿಟಿಷಿಯನ್. ಅದಾದ ನಂತರ ಸುಚಿತ್ರಾ ಕೃಪಲಾನಿ ಕೂಡ ಏನಂತಂದ್ರೆ ಸಿಎಂ ಆಗ್ತಾರ ಅಂತಂದ ಹೇಳಿದ್ರೆ ಇವರು ಕೂಡ ಒಬ್ರು ಪೊಲಿಟಿಷಿಯನ್, ಆಮೇಲೆ ಫ್ರೀಡಮ್ ಫೈಟರ್. ಶ್ಯಾಮ್ ಪ್ರಸಾದ್ ಮುಖರ್ಜಿ ಕೂಡ ನಮ್ಗೆಲ್ಲ ಈ ಫ್ರೀಡಮ್ ಫೈಟರ್ಸ್ ಅಂತಾನೆ ಗೊತ್ತಿದಾರಲ್ಲ. ಸೊ ಅಲ್ಲಿ ಒಂದು ಉಳಿಯುತ್ತ, ಅದ್ ಯಾವ್ದಂತಂದ ಹೇಳಿದ್ರೆ ಆಪ್ಷನ್ ಬಿ ಅಂತಂದ ಹೇಳ್ತೀವಿ. ಸೊ ಅದು ಕರೆಕ್ಟ್ ಆಗಿರೋದು. ಸೊ ಅವ್ರ ಲಾಯರ್ ಇರ್ತಾರೆ. ಅದ್ ಇನ್ನೊಂದು ನಿಮ್ಗ ಸಿಂಪಲ್ ಆಗಿ ಒಂದೊಂದು ಸ್ಟೋರಿ ಹೇಳ್ಬಿಡ್ತೀನಿ ಕೇಳ್ರಿ. ಇಲ್ಲಿ ಏನಂತಂದ ಹೇಳಿದ್ರೆ ಈ ಕೇಸ್ ಹೋಗುತ್ತಾ, ಕೇಸ್ ಹೋದ ನಂತರ ಏನಂತಂದ ಹೇಳಿದ್ರೆ ಒಂದು ಟೀಮ್ ಇರುತ್ತೆ, ಡಿಫೆನ್ಸ್ ಟೀಮ್ ಅಂತಂದ ಹೇಳ್ಬಿಟ್ಟು. ಸೊ ಬ್ರಿಟಿಷರ ಜೊತೆ ಏನಂತಂದ ಹೇಳಿದ್ರೆ ಒಂದು ವಿಚಾರಣೆ ನಡೆಯುವಾಗ ಡಿಫೆನ್ಸ್ ಟೀಮ್ ಒಳಗಡೆ ಆ ಟೀಮ್ ಅನ್ನ ಲೀಡ್ ಮಾಡಿದವ್ರು ಯಾರಂತಂದ ಹೇಳಿದ್ರೆ ಬಲುಬಾಯಿ ದೇಸಾಯಿ ಅಂತಂದ ಹೇಳಿ. ಬಲುಬಾಯಿ ದೇಸಾಯಿ ಅನ್ನೋರು ಬರ್ತಾರ. ಆ ಟೀಮ್ ಅನ್ನ ಲೀಡ್ ಮಾಡ್ತಿರ್ತಾರ, ಆ ಲಾಯರ್ ಟೀಮ್ ಅನ್ನ. ಅದ್ರಲ್ಲಿ ಯಾರು ಇರ್ತಾರೋ ಸೊ ಕೈಲಾಸನಾಥ್ ಕಡ್ಜು ಅಂತಂದ ಹೇಳಿ ಒಬ್ರು ಇರ್ತಾರೋ. ಅದಾದ ನಂತರ ನೆಕ್ಸ್ಟ್ ಇನ್ನೊಬ್ರು ಯಾರು ಇರ್ತಾರ ಅಂತಂದ ಹೇಳಿದ್ರೆ ತೇಜ್ ಬಹದ್ದೂರ್ ಸಪ್ರು ಅಂತಂದ ಹೇಳಿ, ತೇಜ್ ಬಹದ್ದೂರ್ ಸಪ್ರು ಅಂತಂದ ಹೇಳಿ ಬರ್ತಾರೆ. ಇವರೆಲ್ಲ ಏನಂತಂದ ಹೇಳಿದ್ರೆ ಲಾಯರ್ಸ್ ಗಳು. ಸೊ ಇದನ್ನ ನೀವು ಕರೆಕ್ಟ್ ಆಗಿ ನೆನ್ಪಿಟ್ಕೊಡ್ರಿ, ಯಾಕಂದ್ರೆ ಡೀಪ್ ಆಗಿ ಕ್ವಶನ್ಸ್ ಗಳನ್ನ ಕೇಳೋದ್ರಿಂದ ಈ ತರ ನಾವು ಓದ್ಬೇಕಾಗತ್ತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಈ ಕೆಳಗಿನ ಯಾವ ಸಂಸ್ಥೆಗಳನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿದಾರ ಅಂತಂದ ಹೇಳಿ. ಇಲ್ಲಿ ನೋಡ್ರಿ, ಇಲ್ಲೊಂದು ಆಪ್ಷನ್ ಬರುತ್ತೆ ನೋಡ್ರಿ, ಇವುಗಳಲ್ಲಿ ಎಲ್ಲವೂ ಅಂತಂದ ಹೇಳಿ ಬಂತು ಅಂತಂದ ಹೇಳಿದ್ರೆ ಸ್ವಲ್ಪ ನಾವು ತಡ್ಕೋಬೇಕು. ಇವುಗಳಲ್ಲಿ ಎಲ್ಲವೂ ಅಂತ ಬಂತು ಅಂತಂದ ಹೇಳಿದ್ರೆ ಆಲ್ಮೋಸ್ಟ್ 50% ಅಂತೂ ಇದೇ ಆನ್ಸರ್ ಇರ್ತೈತೆ. ಸೊ ಇನ್ನೇನಾದ್ರೂ ಒಂದ್ ಸ್ವಲ್ಪ ನೋಡ್ಕೋಬೇಕು ಸರ್. ನೋಡ್ರಿ, ಪರಿಶಿಷ್ಟ ಜಾತಿಗಳ ಒಕ್ಕೂಟ ಅಂತಂದ ಹೇಳಿ. ಎಸ್, ಪರಿಶಿಷ್ಟ ಜಾತಿಗಳ ಒಕ್ಕೂಟವನ್ನ ಅವ್ರು ಏನ್ ಮಾಡಿದಾರ ಅಂತಂದ ಹೇಳಿದ್ರೆ ಸ್ಥಾಪನೆ ಮಾಡಿದಾರೆ. ಅದಾದ ನಂತರ ಬಹಿಷ್ಕೃತ ಹಿತಕರಣಿ ಸಭೆ ಅಂತಂದ ಹೇಳಿ ಒಂದು ಬರುತ್ತೆ, ಇದನ್ನು ಕೂಡ ಸ್ಥಾಪನೆ ಮಾಡಿದಾರ ಅವರು. ಇನ್ ನಮ್ಗೆ ಸ್ವತಂತ್ರ ಕಾರ್ಮಿಕ ಪಕ್ಷ ಮತ್ ನಮ್ಗೆ ಗೊತ್ತಿಲ್ಲ. ಬಟ್ ಆದ್ರೆ ಇಲ್ಲಿ ಏನಾಗತ್ತಂದ್ರೆ ಆಲ್ಮೋಸ್ಟ್ ಇವುಗಳಿನ್ನ ಎಲ್ಲವೂ ಅಂತ ಬಂತಂತ ಹೇಳಿದ್ರೆ ಈ ಆಪ್ಷನ್ ಆಲ್ಮೋಸ್ಟ್ ಕರೆಕ್ಟ್ ಆಗಿರೋ ಚಾನ್ಸಸ್ ಇರುತ್ತೆ. ನೋಡ್ಕೊಂಡ್ ಏನಂತಂದ ಹೇಳಿದ್ರೆ ಸ್ವಲ್ಪ ಆ ಕಡೆ ಈ ಕಡೆ ನೋಡ್ಕೊಂಡು ನಾವು ಆನ್ಸರ್ ಅನ್ನ ಪಿಕ್ ಮಾಡ್ಬೇಕಾಗತೈತಿ. ಎಸ್, ಇಲ್ಲಿ ನೋಡ್ರಿ, ಲಿಟಲ್ ಬಿಟ್ ಎಕ್ಸ್ಪ್ಲನೇಷನ್. ಬಹಿಷ್ಕೃತ ಹಿತಕರಣಿ ಸಭೆ ಅಂತಂದ ಹೇಳಿ ಬರುತ್ತೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 1924ರಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರ. ರೀಸನ್ ಏನಂತಂದ ಹೇಳಿದ್ರೆ ಇವಾಗ ನಾನು ಹೇಳೋ ಎಕ್ಸ್ಪ್ಲನೇಷನ್ ಯಾವುದೇ ಕಾಸ್ಟ್ ಆಗ್ಲಿ ಯಾವುದೇ ಇದಕ್ಕಾಗ್ಲಿ ಯಾರಿಗೂ ಹರ್ಟ್ ಮಾಡ್ಬೇಕಂತಲ್ಲ, ಜಸ್ಟ್ ಎಕ್ಸ್ಪ್ಲನೇಷನ್ ಅಷ್ಟೇ. ಇವಾಗ ದಲಿತರು, ಕೆಳಜಾತಿಯವರು ಅಂತಂದ ಹೇಳಿ ಹಿಂದಿನ ಕಾಲದಲ್ಲಿ ಕರಿತಿದ್ರಲ್ಲ. ಸೊ ಅವ್ರಿಗೆ ಏನಂತಂದ ಹೇಳಿದ್ರೆ ಕರೆಕ್ಟ್ ಆಗಿ ಎಜುಕೇಶನ್ ಕೊಡ್ಬೇಕು. ಅದಾದ ನಂತರ ಅವ್ರಿಗೆ ಏನಂತಂದ ಹೇಳಿದ್ರೆ
ಅವ್ರನ್ನು ಕೂಡ ಏನಂತಂದ್ ಹೇಳಿದ್ರೆ ದ್ವೇಷ ಮಾಡಬಾರ್ದು, ಈ ತರ ಭೇದ ಭಾವ ಇರ್ತೈತೆ. ಸೊ ಜಾತಿ ಭೇದ ಭಾವ ಹಿಂದಿನ ಕಾಲದಾಗ ಅವೆಲ್ಲ ಕಡಿಮೆ ಮಾಡ್ಬೇಕು ಅಂತಂದೇಳಿ ಒಂದು ಸಭೆ, ಬಹಿಷ್ಕೃತ ಹಿತಕಾರಿ ಸಭೆ ಅಂತಂದ್ ಹೇಳಿ. ಆಮೇಲೆ ಸ್ವತಂತ್ರ ಕಾರ್ಮಿಕ ಪಕ್ಷ ಅಂತಂದ್ ಹೇಳಿ ಬರುತ್ತೆ. ಇದನ್ನ 1936ರಲ್ಲಿ ಸ್ಥಾಪನೆ ಮಾಡ್ತಾರ. ಇದೇನಂತಂದ್ ಹೇಳಿದ್ರೆ ವರ್ಕರ್ಸ್ ಗಳಿಗೆ ಫೆಸಿಲಿಟೀಸ್ ಗಳನ್ನ ಕೊಡಬೇಕು ಅಂತಂದ್ ಹೇಳಿ, ವರ್ಕರ್ಸ್ ಗಳನ್ನ ತುಂಬಾ ಹಿನಾಯವಾಗಿ ನೋಡ್ಕೊಂತ ಇದ್ರು, ಅದಕ್ಕೋಸ್ಕರ. ನೆಕ್ಸ್ಟ್ ಪರಿಶಿಷ್ಟ ಜಾತಿಗಳ ಒಕ್ಕೂಟ ಅಂತಂದ್ ಹೇಳ್ತೀವಿ, 1942ರಲ್ಲಿ ಇದು ಸ್ಥಾಪನೆ ಆಗತ್ತೆ. ಇವ್ರ ಡಿಮ್ಯಾಂಡ್ ಏನಂತಂದ್ ಹೇಳಿದ್ರೆ ಇದೇನೈತಲ್ಲ SCF ಅಂತಂದ್ ಹೇಳ್ತೀವಿ, ಶೆಡ್ಯೂಲ್ಡ್ ಕ್ಯಾಸ್ಟ್ಸ್ ಫೆಡರೇಷನ್ ಅಂತಂದ್ ಹೇಳಿ. ಸೊ ಇವ್ರಿಗೆ ಸಪರೇಟ್ ಆಗಿ ಚುನಾವಣೆ ಇದು ಬೇಕಾಗಿರೋ ಎಲೆಕ್ಟರೇಟ್ಸ್ ಗಳು ಬೇಕಾಗಿರ್ತಾವ. ಅದಾದ ನಂತರ ಡಿಫ್ರೆಂಟ್ ಡಿಮ್ಯಾಂಡ್ಸ್ ಇರ್ತಾವೆ ಇದ್ರ ಬಗ್ಗೆ. ಸೊ ಜಸ್ಟ್ ಏನಂತಂದ್ ಹೇಳಿದ್ರೆ ಇಯರ್ ಯಾವಾಗ ಸ್ಥಾಪನೆ ಮಾಡಿದ್ರು ಅಂತಂದ್ ಹೇಳಿ ನೆನ್ಪಿಟ್ಕೊಳ್ರಿ ಅಷ್ಟೇ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೋಡ್ರಿ, ಈ ಕ್ವಶನ್ ಅಕ್ಟೋಬರ್ 1824ರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಪಡೆಗಳು ಯಾವ ಬ್ರಿಟಿಷ್ ಕಲೆಕ್ಟರ್ ನನ್ನ ಕೊಂದ್ರು ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದ್ರೆ, ಇಲ್ಲಿ ನೋಡ್ರಿ ನಿಮ್ಗೆ ಎಲ್ರಿಗೂ ಗೊತ್ತೈತೆ. ಇವಾಗ ಮೂವೀಸ್ ಎಲ್ಲ ನೋಡ್ರಿ ಅಂತಂದ್ ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ, ಠಾಕ್ರೆ ಅಂತಂದ್ ಹೇಳಿ ಡೈಲಾಗ್ ಗಳು ಬರ್ತಿರ್ತಾವಲ್ಲ. ಸೊ ಯಾರಂತಂದ್ ಹೇಳಿದ್ರೆ ಸೆಂಟ್ ಜಾನ್ ಠಾಕ್ರೆ ಅಂತಂದ್ ಹೇಳ್ತೀವಿ, ಸೆಂಟ್ ಜಾನ್ ಠಾಕ್ರೆ ಅಂತಂದ್ ಹೇಳ್ತೀವಿ. ಬಟ್ ಅದನ್ನ ನಾನು ನಿಮ್ಗೆ ಒಂದು ಸ್ಮಾಲ್ ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತೀನಿ. ಕಿತ್ತೂರು ರಾಣಿ ಚೆನ್ನಮ್ಮ ಏನಪ್ಪಾ ಅಂತಂದ್ ಹೇಳಿದ್ರೆ ಕಿತ್ತೂರು ಒಳಗಡೆ ರಾಣಿ ಆಗಿರ್ತಾಳ. ಅದಾದ ನಂತರ ನೆಕ್ಸ್ಟ್ ರೀಸನ್ ಏನಾಗತ್ತೆ ಅಂತಂದ್ ಹೇಳಿದ್ರೆ ಬ್ರಿಟಿಷರ ಜೊತೆ ಯುದ್ಧ ಮಾಡೋಕೆ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಥವಾ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಂದ್ ಹೇಳಿ ಒಂದು ಕಾನೂನು ಬರುತ್ತೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂದ್ರೆ ರಾಜ ರಾಣಿಗೆ ಮಕ್ಕಳಿರ್ಲಿಲ್ಲ ಅಂತಂದ್ ಹೇಳಿದ್ರೆ ಅವ್ರ ಸಾಮ್ರಾಜ್ಯ ಏನಾಗತ್ತಂದ್ರ ನೆಕ್ಸ್ಟ್ ಅವ್ರ ಸತ್ರು ಅಂದ್ರೆ ಬ್ರಿಟಿಷರಿಗೆ ಹೋಗ್ತಿತ್ತು. ಸೊ ಅಂತ ಒಂದು ರೂಲ್ ಇದು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಂದ್ ಹೇಳಿ. ಬಟ್ ಆದ್ರ ಈಕೆ ಏನ್ ಮಾಡ್ತಾಳ ಅಂತಂದ್ ಹೇಳಿದ್ರೆ ನಮ್ಮ ರಾಣಿ ಚೆನ್ನಮ್ಮ, ಸೊ ಒಂದ್ ಹುಡುಗನನ್ನ ಏನಪ್ಪಾ ದತ್ತು ತಗೊಂತಾರ. ಅವನ ಹೆಸರು ಏನಂದ್ರೆ ಶಿವಲಿಂಗಪ್ಪ ಅಂತಂದ್ ಹೇಳ್ತೀವಿ. ಶಿವಲಿಂಗಪ್ಪನನ್ನ ದತ್ತು ತಗೊಂಡಿದ್ದಕ್ಕ ಬ್ರಿಟಿಷರಿಗೆ ಇಷ್ಟ ಆಗ್ಲಿಲ್ಲ. ಸೊ ಬ್ರಿಟಿಷರಿಗೆ ಏನಂತಂದ್ ಹೇಳಿದ್ರೆ ಇಷ್ಟ ಆಗ್ಲಿಲ್ಲ. ಅವ್ರ ರಾಜ ಅಲ್ಲ, ನಮ್ಗೆ ಇಷ್ಟ ಆಗಂಗಿಲ್ಲ ಅಂತಂದ್ ಹೇಳಿ ಅವ್ರ ಏನ್ ಮಾಡಕತ್ರು, ಸೊ ಕಿತ್ತೂರಿನ ಮೇಲೆ ದಾಳಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅಂತ ಟೈಮಲ್ಲಿ ದಾಳಿ ಮಾಡಿದಾಗ ಒಬ್ಬ ಬ್ರಿಟಿಷ್ ಕಲೆಕ್ಟರ್ ಯಾರಂತಂದ್ ಹೇಳಿದ್ರೆ ಸೆಂಟ್ ಜಾನ್ ಠಾಕ್ರೆಯನ್ನ ಫಸ್ಟ್ ಯುದ್ಧದಲ್ಲಿ ಕೊಂದ್ ಹಾಕಿಬಿಡ್ತಾರ. ಸೊ ಈ ಯುದ್ಧದಲ್ಲಿ ಕೊಂದ್ ಹಾಕಿದ ನಂತರ ಏನಾಗತ್ತಂತಂದ್ ಹೇಳಿದ್ರೆ, ಸೊ ಬ್ರಿಟಿಷ್ ಪಡೆಯನ್ನ ಯಾರಾದ್ರೂ ಮುನ್ನಡ್ಸ್ಕೊಂಡ್ ಹೋಗಬೇಕಲ್ಲ. ಸೊ ಆ ಟೈಮಲ್ಲಿ ಯಾರು ಬರ್ತಾರ ಅಂತಂದ್ ಹೇಳಿದ್ರೆ ಸೆಂಟ್ ಜಾನ್ ಠಾಕ್ರೆ ಆದ ನಂತರ ಚಾಪ್ಲೇನ್ ಅಂತಂದ್ ಹೇಳಿ ಬರ್ತಾನ. ಸೊ ಥರ್ಡ್ ಆಪ್ಷನ್ ಐತ್ ನೋಡ್ರಿ, ಇವನ್ ಸತ್ ನಂತರ ಚಾಪ್ಲೇನ್ ಅಂತ ಬರ್ತಾನ. ಇವನ್ ಜೊತೆಗೆ ಕೊಂದ ನಂತರ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಇಲ್ಲಿ ಸ್ಟೀವನ್ಸನ್ ಅದಾದ ನಂತರ ವಾಲ್ಟರ್ ಇಲಿಯಟ್, ಇವ್ರ ನಾರ್ಮಲ್ ಅಧಿಕಾರಿಗಳು, ಇವ್ರಿಬ್ರು ಏನ್ ಮಾಡ್ತಾರ ಅಂದ್ರ ಕಿತ್ತೂರು ರಾಣಿ ಚೆನ್ನಮ್ಮ ಸೆರೆ ಹಿಡ್ಕೊಂಡು ಅವಳ ಆಸ್ಥಾನಕ್ಕೆ ತಗೊಂಡ್ ಹೋಗ್ಬಿಡ್ತಾಳ, ಸ್ಟೀವನ್ಸನ್ ಆಮೇಲೆ ವಾಲ್ಟರ್ ಇಲಿಯಟ್ ನ. ಆಮೇಲೆ ಇವ್ರನ್ನಿಬ್ರು ರಿಲೀಸ್ ಮಾಡ್ತಾರ. ಇವನ್ ಜೊತೆ ಮಾತಾಡಿ ಇವನೊಬ್ಬ ಏನಂತಂದ್ ಹೇಳಿದ್ರೆ ಬ್ರಿಟಿಷ್ ಕಲೆಕ್ಟರ್ ಸೆಂಟ್ ಜಾನ್ ಠಾಕ್ರೆ ಬ್ರಿಟಿಷ್ ಕಲೆಕ್ಟರ್ ಸತ್ ನಂತರ ನೆಕ್ಸ್ಟ್ ಬಂದಂತ ಯಾರಂತಂದ್ ಹೇಳಿದ್ರೆ ಚಾಪ್ಲೇನ್ ಅನ್ನೋನು. ಇವನ್ ಏನ್ ಮಾಡ್ತಾ ಅಂತಂದ್ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಕಿತ್ತೂರು ರಾಣಿ ಚೆನ್ನಮ್ಮನ ಜೊತೆಗೆ ಯುದ್ಧ ಮಾಡಿ ಕೊನೆಗೆ ಏನ್ ಮಾಡ್ತಾ ಅಂತಂದ್ ಹೇಳಿದ್ರೆ ಮೋಸದಿಂದ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಚೆನ್ನಮ್ಮ ಆಳನ್ನ ಸೆರೆ ಹಿಡಿತಾಳ. ಈ ಪರ್ಸನ್ ಇರ್ತಾವಾಗ. ಸೊ ಇಷ್ಟು ನಾರ್ಮಲ್ ಆಗಿ ಒಂದು ನೆನ್ಪಿಟ್ಕೊಳ್ರಿ. ಉಳಿದಿದ್ದೆಲ್ಲ ನಿಮ್ಗೆಲ್ಲ ಗೊತ್ತೈತ, ಸಂಗೊಳ್ಳಿ ರಾಯಣ್ಣ ಅದಾದ ನಂತರ ಇನ್ನು ಎಷ್ಟು ಜನ ಬರ್ತಾರ ಅಂತಂದ್ ಹೇಳಿ ಅವುಗಳನ್ನ ನಾವು ನೆಕ್ಸ್ಟ್ ಯಾವಾಗಾದ್ರೂ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕೆಳಗಿನವುಗಳಲ್ಲಿ ಯಾರನ್ನ ಕರ್ನಾಟಕದ ಖಾದಿ ಭಗೀರಥ ಅಂತ ಹೇಳಿ ಕರೀತಾರ? ಖಾದಿ ಭಗೀರಥ ಅಂತಂದ್ ಹೇಳ್ಬಿಟ್ಟು ಯಾರನ್ನ ಕರೀತಾರ ಅಂತಂದ್ ಹೇಳಿ. ಸೊ ಇಲ್ಲಿ ನೋಡ್ರಿ ಒಂದ್ ಸ್ವಲ್ಪ ಥಿಂಕ್ ಮಾಡೋಣ. ಖಾದಿ ಬಟ್ಟೆಗಳು ಅಂತಂದ್ ಹೇಳ್ಬೋದು, ಖಾದಿ ಭಗೀರಥ, ಖಾದಿ ಬಟ್ಟೆಗಳು. ಈ ಖಾದಿ ಬಟ್ಟೆಗಳನ್ನ ಜಾಸ್ತಿ ಸಪೋರ್ಟ್ ಮಾಡದಂತ ವ್ಯಕ್ತಿ ಯಾರಂತಂದ್ ಹೇಳಿದ್ರೆ ಮಹಾತ್ಮ ಗಾಂಧೀಜಿ. ಈ ಮಹಾತ್ಮ ಗಾಂಧೀಜಿ ಮೇನ್ ಫಾಲೋವರ್ ಯಾರು? ಅಂತ ಪರ್ಸನ್ ಅನ್ನ ನಾವು ನಮ್ ಕರ್ನಾಟಕದಲ್ಲಿ ಖಾದಿ ಭಗೀರಥ ಅಂತ ಕರಿಬೇಕಲ್ಲ, ಅಂತ ಪರ್ಸನ್ ಯಾರು ನೋಡ್ರಿ. ಇದ್ರೊಳಗಡೆ ಎಲ್ಲರನ್ನು ಕಂಡ್ರಿ ಅಂತಂದ್ ಹೇಳಿದ್ರೆ ಈ NS ಹರ್ಡಿಕರ್ ಅಂತಂದ್ ಹೇಳಿ ಬರ್ತಾರೆ. ಇವ್ರ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಉಪ್ಪಿನ ಸತ್ಯಾಗ್ರಹವನ್ನ ಮಾಡ್ತಾರೆ. ಉಪ್ಪಿನ ಸತ್ಯಾಗ್ರಹ ನಮ್ಗೆ ಇಷ್ಟ ಗೊತ್ತು, ಉಪ್ಪಿನ ಸತ್ಯಾಗ್ರಹ. ಅದಾದ ನಂತರ ನೆಕ್ಸ್ಟ್ ಇವರು ಹಿಂದೂಸ್ತಾನಿ ಸೇವಾದಳವನ್ನ ಸ್ಟಾರ್ಟ್ ಮಾಡ್ತಾರೆ, ಹಿಂದೂಸ್ತಾನಿ ಸೇವಾದಳ ಅಂತಂದ್ ಹೇಳಿ. ಸೊ ನಮ್ ಕರ್ನಾಟಕದಾಗ ಇವೆರಡು ಬಗ್ಗೆ ಏನಂತಂದ್ರೆ NS ಹರ್ಡಿಕರ್ ಆಗ್ತಾರ. ಇವ್ರು ನಮ್ಗೆ ಗೊತ್ತು, ಇದಾಗಂಗಿಲ್ಲ. ಅದಾದ ನಂತರ ರಂಗನಾಥ್ ದಿವಾಕರ್, ನಿಟ್ಟೂರು ಶ್ರೀನಿವಾಸ ರಾವ್ ನಮ್ಗೆ ಅಷ್ಟೊಂದೆಲ್ಲ ಮಾಹಿತಿ ಇಲ್ಲ, ಯಾವುದೇ ಬುಕ್ಸ್ ಗಳಲ್ಲಿ ನಾವು ಜಾಸ್ತಿ ಓದಿಲ್ಲ. ಸೊ ಇವರು ಕೂಡ ಏನಂತಂದ್ ಹೇಳಿದ್ರೆ ಒಂದು ಚಳುವಳಿ ಬರುತ್ತೆ, ಖಾದಿ ಚಳುವಳಿ ಅಂತಂದ್ ಹೇಳಿ ನಮ್ಮ ಕರ್ನಾಟಕದೊಳಗಡೆ. ಅದರಲ್ಲಿ ಭಾಗವಹಿಸಿದಂತ ಇಬ್ಬರು ಲೀಡರ್ಗಳು ಇವರು, ರಂಗನಾಥ್ ದಿವಾಕರ್ ಮತ್ತು ನಿಟ್ಟೂರು ಶ್ರೀನಿವಾಸ ರಾವ್ ಅಂತಂದ್ ಹೇಳಿ. ಸೊ ಬಟ್ ಅದರ ಮಹಾತ್ಮ ಗಾಂಧೀಜಿಯವರ ಮೇನ್ ಫಾಲೋವರ್ ಯಾರಂತಂದ್ ಹೇಳಿದ್ರೆ ಗಂಗಾಧರ್ ರಾವ್ ದೇಶಪಾಂಡೆ. ಸೊ ಇವ್ರನ್ನ ನಾವು ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಕರ್ನಾಟಕದ ಲಯನ್ ಅಂತ ಕರಿತೀವಿ, ಅದ್ರ ಜೊತೆಗೆ ಖಾದಿ ಭಗೀರಥ ಅಂತ ಕರಿತೀವಿ. ರೀಸನ್ ಯಾಕಂತಂತ ಹೇಳಿದ್ರೆ, ಸೊ ನಾವು ಇದೇ ತರ ಥಿಂಕ್ ಮಾಡ್ಬೇಕು. ನಿಮ್ಗೆ ಅಲ್ಲಿ ಹಂಗ್ ಥಿಂಕ್ ಮಾಡಕ ಇದು ಕೊಟ್ಟಿರ್ತಾರೆ ಆಪ್ಷನ್ಸ್ ಗಳನ್ನ. ಸೊ ಗಂಗಾಧರ್ ರಾವ್ ದೇಶಪಾಂಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಬೆಳಗಾವಿಯಿಂದ ಏನಂತಂದ್ ಹೇಳಿದ್ರೆ ಒಬ್ಬ
ಪ್ರಮುಖ ಫೈಟರ್ ಅವರು, ಫ್ರೀಡಮ್ ಫೈಟರ್ ಅಂತಂದ್ ಹೇಳ್ತೀವಿ. ಇವ್ರ ಏನಂತಂದ್ ಹೇಳಿದ್ರೆ ಮಹಾತ್ಮ ಗಾಂಧೀಜಿ ಅವ್ರನ್ನ ತುಂಬಾ ಫಾಲೋ ಮಾಡ್ತಿರ್ತಾರೆ. ಅದಾದ ನಂತರ ಇವ್ರ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಖಾದಿ ಬಟ್ಟೆಗಳನ್ನ ತಯಾರು ಮಾಡಕ್ಕೆ ಒಂದು ಖಾದಿ ಯೂನಿಟ್ ಅನ್ನ ಆ, ಇದು ಮಾಡ್ತಾರ. ಇದನ್ನ ಸ್ಥಾಪನೆ ಮಾಡಕ್ಕೇನಪ್ಪಾ ಅಂತಂದ್ ಹೇಳಿದ್ರೆ ಎಲ್ಲಿ ಸ್ಥಾಪನೆ ಮಾಡ್ತಾರ ಅಂತಂದ್ ಹೇಳಿದ್ರೆ ಕುಮರಿ ಆಶ್ರಮ ಅಂತಂದ್ ಹೇಳಿ ಬರುತ್ತೆ. ಕುಮರಿ ಆಶ್ರಮ ಹುಬ್ಳಿ ಒಳಗಡೆ, ಹುಬ್ಳಿ ಹತ್ರ ಏನಂತಂದ್ ಹೇಳಿದ್ರೆ ಕುಮಳಿ ಆಶ್ರಮ ಅಂತಂದ್ ಹೇಳಿ ಬರುತ್ತೆ. ಅಲ್ಲಿ ಏನಂತಂದ್ರೆ ಒಂದು ಖಾದಿ ಯೂನಿಟ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಅದಾದ ನಂತರ ನೆಕ್ಸ್ಟ್ ಸೊ ಒಂದು ಚಳುವಳಿಯನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಖಾದಿ ಚಳುವಳಿಯನ್ನ ಏನ್ ಮಾಡ್ತಾರಂತ ಅದ್ರಲ್ಲಿ ಪಾಲ್ಗೊಳ್ತಾರ. ಸೊ ಒಬ್ಬ ಪ್ರಾಮಿನೆಂಟ್ ಲೀಡರ್ ಅಂತಂದ್ ಹೇಳ್ಬೋದು. ಅದಕ್ಕೋಸ್ಕರ ಇವ್ರನ್ನ ನಾವೇನಂತ ಕರಿತೀವಿ ಅಂದ್ರೆ ಖಾದಿ ಭಗೀರಥ ಅಂತ ಕರಿತೀವಿ. ಅದ್ರ ಜೊತೆ ಕರ್ನಾಟಕ ಲಯನ್ ಅಂತಾನು ಕೂಡ ಕರಿತೀವಿ. ಸೊ ಕ್ಲಿಯರ್ ಪಾಯಿಂಟ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರ್ತಿ ಬಳ್ಳಾರಿ ಸಿದ್ದಮ್ಮ ಯಾವ ತಾಲೂಕಿನಲ್ಲಿ ಜನಿಸಿದರು ಅಂತಂದ್ ಹೇಳಿ ಕ್ವಶನ್ ಐತೆ. ಎಸ್ ನೋಡ್ರಿ, ಇವ್ರು ಎಲ್ಲಿ ಜನಿಸ್ತಾರ ಅಂತಂದ್ ಹೇಳಿದ್ರೆ ಬಳ್ಳಾರಿ ಅಂತಂದ್ ಹೇಳಿದ್ರೆ ಬಳ್ಳಾರಿ ಅಲ್ಲ, ಅವ್ರ ಗಂಡನೂರ್ ಅದು. ಸೊ ಅದಕ್ಕೋಸ್ಕರ ಬಳ್ಳಾರಿ ಅಂತಂದ್ ಹೇಳಿ ಬಂದಿತ್ತೆ. ಸೊ ಸ್ವತಂತ್ರ ಹೋರಾಟಗಾರ್ತಿ ಬಳ್ಳಾರಿ ಸಿದ್ದಮ್ಮ ಎಲ್ಲಿ ಜನಿಸ್ತಾರ ಅಂತಂದ್ ಹೇಳಿದ್ರೆ ಶಿಗ್ಗಾಂವ್ ಒಳಗಡೆ ಜನಿಸ್ತಾರ. ಎಲ್ಲಿ ಜನಿಸ್ತಾರ? ಶಿಗ್ಗಾಂವ್ ಒಳಗಡೆ ಜನಿಸ್ತಾರ. ಇವ್ರು ಯಾಕೆ ಫೇಮಸ್ ಇದಾರ ಅಂತಂದ್ ಹೇಳಿದ್ರೆ, ಸೊ ಇವರು ಮಹಾತ್ಮ ಗಾಂಧೀಜಿಯವರ ಫಾಲೋವರ್, ಅಂದ್ರೆ ಮಹಾತ್ಮ ಗಾಂಧೀಜಿಯನ್ನ ಫಾಲೋ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತಂದ್ ಹೇಳಿ ಬಂತು. ನಾನು ಆಲ್ರೆಡಿ ಹೇಳ್ದಲ್ಲ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ 1942ರಲ್ಲಿ. ಸೊ ಅದ್ರಲ್ಲಿ ಏನಂತಂದ್ ಹೇಳಿದ್ರೆ ಇವರು ಭಾಗವಹಿಸಿರ್ತಾರ ಮಹಾತ್ಮ ಗಾಂಧೀಜಿ ಜೊತೆಗೆ. ಅದಾದ ನಂತರ ಇನ್ನೊಂದು ಉಪ್ಪಿನ ಸತ್ಯಾಗ್ರಹ. ಉಪ್ಪಿನ ಸತ್ಯಾಗ್ರಹದಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ಮಹಾತ್ಮ ಗಾಂಧೀಜಿ ಅವರ ಜೊತೆಗೆ ಇವರು ಭಾಗವಹಿಸಿರ್ತಾರ. ಅದಾದ ನಂತರ ಅವ್ರ ಜೊತೆ ಲೀಡ್ ಅನ್ನ ತಗೊಂಡಿರ್ತಾರ. ಆಮೇಲೆ ಇನ್ನೊಂದು ಫೇಮಸ್ ವಿಷಯ ಏನಂತಂದ್ ಹೇಳಿದ್ರೆ 1938ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಐತಲ್ಲ, ಶಿವಪುರ್ ಕಾಂಗ್ರೆಸ್ ಸೆಷನ್ ಅಂತಂದ್ ಹೇಳಿ ಬರುತ್ತೆ. 1938ರಲ್ಲಿ ಶಿವಪುರ್ ಕಾಂಗ್ರೆಸ್ ಸೆಷನ್ ಅಂತಂದ್ ಹೇಳಿ. ಈ ಸೆಷನ್ ಅಲ್ಲಿ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಇವರು ನ್ಯಾಷನಲ್ ಫ್ಲಾಗ್ ಅನ್ನ, ಧ್ವಜವನ್ನ ಏನಪ್ಪಾ ರಾಷ್ಟ್ರೀಯ ಧ್ವಜವನ್ನ ಏನಂತಂದ್ ಹೇಳಿದ್ರೆ ಹಾರಾಡಿಸ್ತಾರ. ಎಲ್ಲ ಬ್ರಿಟಿಷರವರು ಇವರೆಲ್ಲ ಇರ್ತಾರಲ್ಲ. ಅದಾದ ನಂತರ ಅದಕ್ಕೋಸ್ಕರ ಪೊಲೀಸರು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಇವರನ್ನ ಅರೆಸ್ಟ್ ಮಾಡ್ತಾರ. ಸೊ ಇಷ್ಟು ಥಿಂಗ್ಸ್ ಗಳೇನಂತಂದ್ ಹೇಳಿದ್ರೆ ಇವ್ರ ಬಗ್ಗೆ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೋಬೇಕು. ಆಮೇಲೆ ಸ್ವತಂತ್ರ ಸಿಕ್ಕ ನಂತರ ಆಮೇಲೆ ಏನ್ ಮಾಡ್ತಾರ ಅಂದ್ರೆ MLA ದಾವಣಗೆರೆ ಐತಲ್ಲ, ಸೊ ದಾವಣಗೆರೆ MLA ಕೂಡ ಇವ್ರು ವರ್ಕ್ ಮಾಡಿದಾರೆ ಕೆಲವೊಂದ್ ಟೈಮ್. ಅದು ಹಿಂದಿನ ಕಾಲದಾಗಪ್ಪ, ಇವಾಗಲ್ಲ. ಸೊ ಇವಾಗಿಂದಲೇ ಸರ್, ಇವಾಗ ಏನ್ರಿ ಅಂತ ಕೇಳಕ್ ಹೋಗ್ಬೇಡ್ರಿ, ಹಿಂದಿನ ಕಾಲದಲ್ಲಿ ಇವೆಲ್ಲ ಸ್ವತಂತ್ರ ಸಿಕ್ಕ ತಕ್ಷಣನೇ. ಸೊ ಇದೇನಂತಂದ್ ಹೇಳಿದ್ರೆ ಇವ್ರ ಬಗ್ಗೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಇದೇನಂದ್ರ ಸರಣಿಯನ್ನ ಕೊಟ್ಟಿದಾರ 31, 29, 31, 29, 24, 22 ಆಮೇಲೆ 17 ಅಂತಂದೈತೆ. ನೆಕ್ಸ್ಟ್ ಯಾವ್ದು ಬರುತ್ತಂತ ಕೇಳಿದಾರ. ಇಲ್ಲಿ ನೋಡ್ರಿ, ಇದನ್ನ ನೋಡಿದ ತಕ್ಷಣ ನಮ್ಗೆ ಏನಂತಂದ್ರೆ ಸರ್ ಸಂಖ್ಯೆ ಕಮ್ಮಿ ಆಕೋತ್ ಹೋಗಂಟೈತೆ. ಅದು ಎಷ್ಟು ಕಮ್ಮಿ ಆಗ್ತೈತೆ ಅನ್ನೋದನ್ನ ನಾವು ಥಿಂಕ್ ಮಾಡಿ. ಸೊ ಇಲ್ಲಿ ನೋಡ್ರಿ 31ರಿಂದ 29 ಐತ್ರಿ. ಅಂದ್ರ ಎಷ್ಟು ಕಡಿಮೆ ಆಯ್ತ್ರಿ? 2 ಕಮ್ಮಿ ಆತ್ರಿ. ಕರೆಕ್ಟ್, 2 ಕಮ್ಮಿ ಆಯ್ತು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ 29ರಿಂದ 24 ಆಗೈತೆ. ಇಲ್ಲಿ 5 ಕಮ್ಮಿ ಆಗೈತೆ. ಎಸ್ 5. ಅದಾದ ನಂತರ 24ರಿಂದ 22 ಮತ್ತೆ 2 ಕಮ್ಮಿ ಆಗೈತೆ. ಇಲ್ಲಿ ನೋಡ್ರಿ 22ರಿಂದ 17 ಆಗೈತೆ ಅಂತಂದ್ ಹೇಳಿದ್ರೆ ಮೈನಸ್ ಮಾಡ್ರಿ 5 ಕಮ್ಮಿ ಆಗೈತೆ. ಹಂಗಾದ್ರೆ ಇದು ನೋಡ್ರಿ ಒಂದು ಲಾಜಿಕ್ ಸಿಕ್ತಲ್ಲ, 25 ಅಂತಂದ್ ಹೇಳಿ. ನೆಕ್ಸ್ಟ್ ಯಾವ್ದು ಅಪ್ಲೈ ಮಾಡ್ಬೇಕು? 2 ನ ಅಪ್ಲೈ ಮಾಡ್ಬೇಕು. 17ರ 2 ಕಳೆದ್ರೆ ಎಷ್ಟು ಬರುತ್ತೆ? 15 ಬರುತ್ತೆ. ಸೊ ನಮ್ದು ಆನ್ಸರ್ ಏನಾಗುತ್ತೆ ಅಂದ್ರೆ 15 ಬರ್ತೈತೆ. ಸೊ ಈ ರೀತಿಯಾಗಿ ನಾವು ಸಾಲ್ವ್ ಮಾಡ್ಕೋಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಈಚಲು ಮರದ ಚಳುವಳಿಯ ತೊಡ್ಡಿ ಟ್ರೀ ಮೂವ್ಮೆಂಟ್ ಅಂತ ಹೇಳ್ತೀವಿ, ಅಥವಾ ಈಚಲು ಮರದ ಚಳುವಳಿ ಅಂತಂದ್ ಹೇಳ್ತೀವಿ. ಅದ್ರ ಕೇಂದ್ರ ಬಿಂದು ಯಾವುದು ಅಂತ ಕ್ವಶನ್ ಕೇಳಿದಾರ. ಅಂದ್ರೆ ಈಚಲು ಮರದ ಚಳುವಳಿ ಎಲ್ಲಿ ಸ್ಟಾರ್ಟ್ ಆಯ್ತು ಅಂತಂದ್ ಹೇಳಿ. ಇದ್ ನೋಡ್ರಿ ಪರ್ಟಿಕ್ಯುಲರ್ ಆಗೈತೆ ಇಲ್ಲಿ. ಸೊ ನಾವು ಎಲಿಮಿನೇಷನ್ ಮೆಥಡ್ ಮಾಡಕ್ ಬರಂಗಿಲ್ಲ, ಯಾಕಂತಂದ್ ಹೇಳಿದ್ರೆ ಸೊ ನಮಗೆ ಆಪ್ಷನ್ಸ್ ಗಳಿಲ್ಲ. ಸೊ ಇಲ್ಲಿ ನೋಡ್ರಿ ಆನ್ಸರ್ ಯಾವ್ದು ಬರುತ್ತೆ ಅಂತಂದ್ ಹೇಳಿದ್ರೆ ತುರುವನೂರು ಚಿತ್ರದುರ್ಗ ಅಂತಂದ್ ಹೇಳಿ. ತುರುವನೂರು ಚಿತ್ರದುರ್ಗದಲ್ಲಿ ಏನಂತಂದ್ ಹೇಳಿದ್ರೆ ಈಚಲು ಮರದ ಚಳುವಳಿ ನಡೆಯುತ್ತೆ. ರೀಸನ್ ಏನಂತಂದ್ ಹೇಳಿದ್ರೆ ಚಿತ್ರದುರ್ಗದ ತುರುವನೂರು ಏನ್ ಹಳ್ಳಿ ಐತಲ್ಲ, ಅಲ್ಲಿ ಇಲ್ಲ ಈಚಲು ಮರಗಳು ಜಾಸ್ತಿ ಇರ್ತಾವ. ಅವುಗಳನ್ನ ಕಡ್ದ್ ಬಿಟ್ಟು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಅವ್ರದ್ದು ಅಲ್ಲಿ ಜನ ಏನಂದ್ರೆ ಅವ್ರದ್ದು ಇನ್ಕಮ್ ಆಗಿ ರೂಪಿಸ್ಕೊಂಡಿರ್ತಾರ. ಇದನ್ನ ತಿಳ್ಕೊಂಡು ಬ್ರಿಟಿಷ್ ಗೌರ್ಮೆಂಟ್ ಏನ್ ಮಾಡತ್ತಂದ್ರ ಅವ್ರ ಮೇಲೆ ಜಾಸ್ತಿ ಟ್ಯಾಕ್ಸ್ ಅನ್ನ ಹೇರುತ್ತ. ಸೊ ಜಾಸ್ತಿ ಟ್ಯಾಕ್ಸ್ ಹೇರೋದ್ರಿಂದ ಅಲ್ಲಿ ಜನಜೀವನ ಅಸ್ತವ್ಯಸ್ತ ಆಗತ್ತ. ಎಷ್ಟು ಟ್ಯಾಕ್ಸ್ ತುಂಬೋದು ಅದು ಇದು ಅಂತ ಪ್ರಾಬ್ಲಮ್ ಆಗ್ಬಿಟ್ಟು ಸೊ ನೋ ಟ್ಯಾಕ್ಸ್ ಮೂವ್ಮೆಂಟ್ ಅಂತಂದ್ ಹೇಳ್ಬಿಟ್ಟು, ನಾವು ಟ್ಯಾಕ್ಸ್ ಕಟ್ಟಂಗಿಲ್ಲ, ಟ್ಯಾಕ್ಸ್ ಬೇಡ ಅಂತಂದ್ ಹೇಳ್ಬಿಟ್ಟು ಒಂದು ಚಳುವಳಿ ಸ್ಟಾರ್ಟ್ ಆಗತ್ತೆ. ಅದನ್ನ ನಾವು ಈಚಲು ಮರದ ಚಳುವಳಿ ಅಂತಂದ್ ಹೇಳ್ತೀವಿ. ಇದನ್ನ ಸ್ಟಾರ್ಟ್ ಮಾಡಿದವ್ರು ಯಾರಂತಂದ್ ಹೇಳಿದ್ರೆ ಎಸ್ ನಿಜಲಿಂಗಪ್ಪ. ಯಾರು ಸ್ಟಾರ್ಟ್ ಮಾಡ್ತಾರ ಇದನ್ನ? ಎಸ್ ನಿಜಲಿಂಗಪ್ಪ ಅವರು ಸ್ಟಾರ್ಟ್ ಮಾಡ್ತಾರ. ನೆಕ್ಸ್ಟ್ ಅದಕ್ಕೆ ಫೇಮಸ್ ಆಗಿ ನೆಕ್ಸ್ಟ್ ಕರ್ನಾಟಕದ CM ಕೂಡ ಆಗ್ತಾರ ಎಸ್ ನಿಜಲಿಂಗಪ್ಪ. ಎಲ್ರು ಇದು ಗೊತ್ತೈತಲ್ಲ ನಿಮ್ಗ. ಸೊ ಈಚಲು ಮರದ ಚಳುವಳಿ, ಅದಕ್ಕೋಸ್ಕರ ಕರ್ನಾಟಕದ CM ಅಲ್ಲ. ಸೊ ಅದಕ್ಕೆ ಕ್ವಶನ್ ಬಂದೈತಿ ಅಂತ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ,
ಈ ಕೆಳಗಿನ ವೈಸ್ರಾಯ್ಗಳಲ್ಲಿ 1878ರ ದೇಶೀಯ ಪತ್ರಿಕಾ ಕಾಯ್ದೆಯನ್ನ ರದ್ದುಗೊಳಿಸಿದವರು ಯಾರು ಅಂತಂದ ಹೇಳಿ. ಸೊ ಇಲ್ಲಿ ನಾವು ಪ್ರಾಪರ್ ಆಗಿ ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಬಹುದು 100% ಆಗಿ. ನೋಡ್ರಿ, ಟ್ರೈ ಮಾಡ್ರಿ. ಸೊ ಇವಾಗ ನೀವ ನೋಡ್ರಿ, ಒಂದು ಆಪ್ಷನ್ ತೆಗಿತೀರಿ, ಇಲ್ಲಿ 1878 ಐತ್ರಿ. ಲಾರ್ಡ್ ಕರ್ಜನ್ ಯಾವಾಗ ಬರ್ತಾರೆ? ನಿಮ್ಗೆಲ್ರಿಗೂ ಗೊತ್ತೈತಿ 1905 ಬಂಗಾಳದ ವಿಭಜನೆ ಅಂತಂದ ಹೇಳಿ. ಬಂಗಾಳದ ವಿಭಜನೆ ಮಾಡಿದವನ್ 1905 ಲಾರ್ಡ್ ಕರ್ಜನ್. 1878 ಏನ್ ಮಾಡಕ್ ಬರ್ತಾವ? ಈ ಆಪ್ಷನ್ ನ 100% ತೆಗೆದಾಕ್ಬೋದಾ? ಕರೆಕ್ಟ್ ಆಗಿ ಕಲೀರಿ, ನನ್ ಜೊತೆ ಕಲೀರಿ, ನಾನೆಲ್ಲ ಹೇಳ್ಕೊಡ್ತೀನಿ. ನೀವ ಮುಂದೊಂದ್ ದಿನ ಏನಂತಂದ ಹೇಳಿದ್ರೆ ಆಪ್ಷನ್ಸ್ ಗಳನ್ನ ತೆಗೆದಾಕ್ಬಿಟ್ಟು ಸ್ಕೋರ್ ಜಾಸ್ತಿ ಮಾಡ್ತೀರಿ. ಸೊ ಹಂಗೆ ಎಲ್ರಿಗೂ ಶೇರ್ ಮಾಡ್ರಿ. ಇಷ್ಟ ಆಗಿತ್ತಂದ್ರೆ, ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಕ್ಲಾಸಸ್ ಗಳು ನೆಕ್ಸ್ಟ್ ಹೇಳ್ರಿ, ಕಂಟಿನ್ಯೂಸ್ ಆಗಿ ಮಾಡಿ ಹಾಕ್ತೀನಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಬ್ಬನ ಪರ್ಸನ್ ಬರ್ತಾನೆ. ಸರ್ ನನ್ ಪಕ್ಕಾ ಗೊತ್ತೈತ್ರಿ 100% ಆಗಿ. ಸರ್ 1885ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆ ಆಗತ್ತಾ? ಆ ಟೈಮಲ್ಲಿ ಲಾರ್ಡ್ ಡಫ್ಲಿನ್ ಇರ್ತಾನ. ಕರೆಕ್ಟ್ ಸರ್, ಇದನ್ನ ಕೂಡ ನಾವು ಕೇಳಿದೇವ್ರಿ. ಈ ಎರಡು ಆಪ್ಷನ್ಸ್ ಗಳನ್ನ ನಾವು ಈಸಿಯಾಗಿ ತೆಗೆದಾಕ್ಬಹುದು. ಬಟ್ ಅದ್ರ ಈ ಎರಡು ಆಪ್ಷನ್ಸ್ ಒಳಗಡೆ ಒಂದ್ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ. ಇವಾಗ ನಾವು ನೋಡೋಣ. ಸೊ ಫಸ್ಟ್ ಏನಂತಂದ ಹೇಳಿದ್ರೆ 1878ರಲ್ಲಿ ಪತ್ರಿಕಾ ಕಾಯ್ದೆನ ರದ್ದುಗೊಳಿಸಿದ ಒಂದು ಪರ್ಸನ್ ಯಾರಂತಂದ ಹೇಳಿದ್ರೆ ಲಾರ್ಡ್ ರಿಪ್ಪನ್. ಆಪ್ಷನ್ ಸಿ ಏನಂದ್ರೆ ಇಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್. ದ ಥಿಂಗ್ ಏನಾಗತ್ತ ಅಂತಂದ ಹೇಳಿದ್ರ, ನಮ್ಮ ಇಂಡಿಯಾದೊಳಗಡೆ ಸೊ ಆ ಟೈಮ್ ಅಲ್ಲಿ 1857 ದಂಗೆ ಆದ ನಂತರ ಬ್ರಿಟಿಷರ ವಿರುದ್ಧ ಹಲವಾರು ಚಳುವಳಿಗಳು ನಡೀತಿರ್ತಾವ. ಆಮೇಲೆ ಪತ್ರಿಕೆಗಳನ್ನ ಬಿಡ್ತಿರ್ತಾರಲ್ಲ, ಪತ್ರಿಕೆಗಳಲ್ಲಿ ಏನಂತಂದ ಹೇಳಿದ್ರೆ ಇಂಡಿಯನ್ ಲ್ಯಾಂಗ್ವೇಜಸ್ ಗಳಲ್ಲಿ ಪತ್ರಿಕೆಗಳು ಬರ್ತಿರ್ತಾವ. ಸೊ ಎಲ್ಲಾ ಜನರನ್ನ ಒಂದುಗೂಡಿಸ್ತಿರ್ತಾರ. ಆಮೇಲೆ ಭಾರತ ದೇಶದ ಸ್ವತಂತ್ರದ ಬಗ್ಗೆ ನಾವೆಲ್ಲರೂ ಒಂದೇನೋ ಮನೋಭಾವನ ಬಗ್ಗೆ ಆಗಿರ್ಬೋದು, ಅಥವಾ ಚಳುವಳಿಗಳ ಬಗ್ಗೆ ಏನಂತಂದ ಹೇಳಿದ್ರೆ ಅದ್ರಲ್ಲಿ ಎಲ್ಲಾ ಹೇಳ್ತಿರ್ತಾರೆ. ಈ ತರ ಆಯ್ತು ಅಂತಂದ ಹೇಳಿದ್ರೆ ಇವ್ರಿಗೆ ಪತ್ರಿಕೆ ಉದ್ಯಮದಲ್ಲಿ ಅಂದ್ರೆ ಪತ್ರಿಕೆಗಳಲ್ಲಿ ಈ ತರ ಎಲ್ಲಾದ್ರೂ ದೇಶದ ಎಲ್ಲಾ ನಾಗರಿಕರನ್ನ ಕೂಡಿಸ್ಬಿಟ್ಟು ನಮ್ಮ ಮ್ಯಾಲ್ ಬಂದ್ರಂದ್ರೆ ನಾವು ಸತ್ತೋಗ್ಬೇಕಾಗತ್ತ ಅಂತ ಹೇಳಿ ಬ್ರಿಟಿಷರು ಒಬ್ಬ ವೈಸ್ರಾಯ್ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ಲಾರ್ಡ್ ಲಿಟ್ಟನ್ ಅನ್ನೋನು. ಯಾರಪ್ಪ ಅಂತಂದ ಹೇಳಿದ್ರೆ ಲಾರ್ಡ್ ಲಿಟ್ಟನ್. ಇವನ್ ತುಂಬಾ ಇಂಪಾರ್ಟೆಂಟ್ ಆಗ್ತಾನ, ಲಾರ್ಡ್ ಲಿಟ್ಟನ್ ಅಂತಂದ ಹೇಳಿ. ಸೊ ಇವನ್ 1876ರಿಂದ 80ರವರೆಗೂ ಏನಂತಂದ ಹೇಳಿದ್ರೆ ಇವನ್ ವೈಸ್ರಾಯ್ ಇರ್ತಾನ. ಇವನ್ ಟೈಮ್ ಅಲ್ಲಿ ಪತ್ರಿಕೆಗಳ ಮೇಲೆ ಒಂದು ಕಾಯ್ದೆಯನ್ನ ಜಾರಿಗೆ ತಗೊಂಡ್ಬರ್ತಾನ. ನೀವು ಈ ತರ ಎಲ್ಲ ಹಾಕೊಳಂಗಿಲ್ಲ, ಸೊ ನಿಮ್ಗೆ ರೆಸ್ಟ್ರಿಕ್ಷನ್ ಅಂತ, ಪತ್ರಿಕೆಗಳ ಮೇಲೆ ರೆಸ್ಟ್ರಿಕ್ಷನ್ ತಗೊಂಡ್ಬರ್ತಾನ. ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಪತ್ರಿಕಾ ಕಾಯ್ದೆ ಅಂತಂದ ಹೇಳ್ತೀವಿ. ದೇಶೀಯ ಪತ್ರಿಕಾ ಕಾಯ್ದೆ ಅಂತಂದ ಹೇಳ್ತೀವಿ. 1878ರಲ್ಲಿ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್, ಇಂಗ್ಲಿಷ್ ನ ನೆನ್ಪಿಟ್ಕೊಳ್ರಿ, ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅಂತಂದ ಹೇಳ್ತೀವಿ. 1878 ಇವನ್ ಜಾರಿಗೆ ತಗೊಂಡ್ ಬರ್ತಾನ. ಫುಲ್ ಕಂಡೀಷನ್ಸ್ ಹಾಕ್ಬಿಡ್ತಾನ, ರೆಸ್ಟ್ರಿಕ್ಷನ್ಸ್ ಹಾಕ್ಬಿಡ್ತಾನ. ಅದಾದ ನಂತರ ಈ ತರ ಆದ್ರೆ ಸರಿ ಹೋಗಂಗಿಲ್ಲ ಅಂತಂದ ಹೇಳಿ ಲಾರ್ಡ್ ರಿಪ್ಪನ್ ಇದ್ದ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ಸೊ ಇದನ್ನ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ನ ಕ್ಯಾನ್ಸಲ್ ಮಾಡ್ತಾನೆ. ನಮಗ್ ಕೇಳಿದ್ದು ರದ್ದುಗೊಳಿಸಿದವ್ರು ಯಾರು ಅಂತಂದ ಹೇಳಿ. ಸೊ ನಮ್ದು ಆನ್ಸರ್ ಲಾರ್ಡ್ ರಿಪ್ಪನ್ ಆಗ್ತಾನೆ. ಸೊ ಎರಡು ಆಪ್ಷನ್ಸ್ ಗಳನ್ನ ನಾವು ಡಿಲೀಟ್ ಮಾಡಿದ್ವಿ. ಇನ್ನೂ ಜಾಸ್ತಿ ಕಲ್ತ್ವಿ ಅಂತಂದ ಹೇಳಿದ್ರೆ ಇನ್ನು ಕೂಡ ನಾವು ಆಪ್ಷನ್ಸ್ ಗಳನ್ನ ಡಿಲೀಟ್ ಮಾಡ್ಬೋದು. ನೋಡೋಣ. ನೆಕ್ಸ್ಟ್ ನೋಡ್ರಿ, ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಅನ್ನ ಯಾರು ಸ್ಥಾಪನೆ ಮಾಡಿದ್ರು ಅಂತಂದ ಹೇಳಿ. ಜಸ್ಟ್ ನೆನ್ಪಿಟ್ಕೊಡ್ರಿ, ಫಾರ್ವರ್ಡ್ ಬ್ಲಾಕ್ ಅಂತಂದ ಹೇಳಿ. ಇದನ್ನ ಯಾರು ಸ್ಟಾರ್ಟ್ ಮಾಡಿದ್ರು ಅಂತಂದ ಹೇಳಿದ್ರೆ ಇಲ್ಲಿ ನೋಡ್ರಿ, ನಾವು ಸುಭಾಷ್ ಚಂದ್ರ ಬೋಸ್ರ ಬಗ್ಗೆ ಕೇಳಿದೀವಿ, ಮೋತಿಲಾಲ್ ನೆಹರು ಬಗ್ಗೆ ಕೇಳಿದೀವಿ, ಮಹಾತ್ಮ ಗಾಂಧೀಜಿ ಬಗ್ಗೆ ಕೇಳಿದೀವಿ. ಬಟ್ ಅದ್ರ ನಾವು ಇದನ್ನ ಎಲ್ಲೂ ಕೇಳಿಲ್ಲ, ಕೇಶವ್ ಬಲಿರಾಮ್ ಹೆಗಡೆ ಅಂತಂದೇಳಿ. ಸೊ ಈ ಆಪ್ಷನ್ ಅನ್ನ ನಾವು ತೆಗೆದು ಹಾಕ್ಬಹುದು. 8th ಇಂದ 12th ವರೆಗೂ ನಾವು ಯಾವ ಬುಕ್ಸ್ ಅಲ್ಲೂ ಕೂಡ ಕೇಶವ್ ಬಲಿರಾಮ್ ಸೊ ಹೆಡ್ಗೇವಾರ್ ಅಂತಂದ ಹೇಳಿ ಎಲ್ಲೂ ಕೇಳಿಲ್ಲ ನಾವು. ಸೊ ಇದಾದ ನಂತರ ನೆಕ್ಸ್ಟ್ ಮಹಾತ್ಮ ಗಾಂಧೀಜಿ ಅವ್ರು ಬಂತಂತಂದ ಹೇಳಿದ್ರೆ ಅವ್ರ ಬಗ್ಗೆ ನಮ್ಗೆಲ್ಲ ಗೊತ್ತು, ಚಳವಳಿಗಳ ಬಗ್ಗೆ ಅವ್ರ ಬುಕ್ ಬರ್ದಿರೋದ್ ಬಗ್ಗೆ ಎಲ್ಲಾನು ಗೊತ್ತು. ಇದು ಕೂಡ ಆಪ್ಷನ್ ಆಗಂಗಿಲ್ಲ. ಸೊ ಮೇ ಬಿ ಸುಭಾಷ್ ಚಂದ್ರ ಬೋಸ್ ಅಥವಾ ನೆಹರು ಅಂತಂದ ಹೇಳ್ತೀವಿ. ನಮ್ಗೆಲ್ರಿಗೂ ಆನ್ಸರ್ ಗೊತ್ತೈತೆ, ಸುಭಾಷ್ ಚಂದ್ರ ಬೋಸ್ ಅವರು. ಇವ್ರು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಫಾರ್ವರ್ಡ್ ಬ್ಲಾಕ್ ಅನ್ನ ಒಂದು ಪಕ್ಷವನ್ನ ಸ್ಥಾಪನೆ ಮಾಡ್ತಾರ. ಅದ್ರ ಜೊತೆಗೆ ಏನಂತಂದ ಹೇಳಿದ್ರೆ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನ ಸ್ಟಾರ್ಟ್ ಮಾಡ್ತಾರ ಸುಭಾಷ್ ಚಂದ್ರ ಬೋಸ್ ಅವರು. ಸೊ ಈ ಪಾಯಿಂಟ್ ಎಲ್ರು ಕ್ಲಿಯರ್. ಅದಾದ ನಂತರ ನಂಗೆ ಒಂದು ಕ್ವಶನ್ ಏನಂತಂದ ಹೇಳಿದ್ರೆ ಕಮೆಂಟ್ ಅಲ್ಲಿ ಆನ್ಸರ್ ಹಾಕ್ರಿ. ಸೊ ಇವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಯಾವ ಅಧಿವೇಶನದ ಅಧ್ಯಕ್ಷರಾಗಿದ್ರು ಅಂತಂದ ಹೇಳಿ. ಯಾವ ಅಧಿವೇಶನದ ಅಧ್ಯಕ್ಷರಾಗಿದ್ರು? ಸುಭಾಷ್ ಚಂದ್ರ ಬೋಸ್ರು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಮೋತಿಲಾಲ್ ನೆಹರು ಅಂತ ಬಂದ್ರು ಅಂತಂದ ಹೇಳಿದ್ರೆ ಒಂದ್ ನೆನ್ಪಿಟ್ಕೊಡ್ರಿ, ತುಂಬಾ ಇಂಪಾರ್ಟೆಂಟ್. ಸ್ವರಾಜ್ ಪಾರ್ಟಿ ಅಂತಂದ ಹೇಳಿ ಬರುತ್ತಲ್ಲ, ಸ್ವರಾಜ್ ಪಕ್ಷವನ್ನ ಯಾರು ಸ್ಟಾರ್ಟ್ ಮಾಡ್ತಾರ ಅಂದ್ರೆ ಮೋತಿಲಾಲ್ ನೆಹರು ಅವ್ರು ಸ್ಟಾರ್ಟ್ ಮಾಡ್ತಾರ 1923. ಇವ್ರ ಜೊತೆಗೆ ಇನ್ನೊಬ್ರು ಯಾರು ಸೇರ್ಕೊಂತಾರ ಅಂತಂದ ಹೇಳಿದ್ರೆ ಚಿತ್ತರಂಜನ್ ದಾಸ್. ಇನ್ನೊಬ್ರು ಯಾರಂತಂದ ಹೇಳಿದ್ರೆ ಚಿತ್ತರಂಜನ್ ದಾಸ್ ಅಂತಂದ ಹೇಳಿ ಬರ್ತಾರ. ಸೊ ಇವರು ಆಮೇಲೆ ಮೋತಿಲಾಲ್ ನೆಹರು ಇಬ್ರು ಸೇರಿ 1923ರಲ್ಲಿ ಸ್ವರಾಜ್ ಅನ್ನೋ ಒಂದು ಪಕ್ಷವನ್ನ ಸ್ಥಾಪನೆ ಮಾಡ್ತಾರ. ಇಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಯಾವ ಪದವು ಇತರೆ ಪದಗಳೊಂದಿಗೆ ಸೇರಿಲ್ಲ ಅಂತಂದ ಹೇಳಿ. ಗುಂಪಿಗೆ ಸೇರದ ಪದವನ್ನ ನಾವು ಬರಿಬೇಕಾಗತ್ತ. ಸೊ ನೋಡ್ರಿ, ಇಂಚು, ಔನ್ಸ್, ಸೆಂಟಿಮೀಟರ್, ಮಾರು ಅಥವಾ ಅಂಗಳ, ಯಾರ್ಡ್ ಅಂತಂದ ಹೇಳ್ತೀವಿ. ಇದ್ರಲ್ಲಿ ಯಾವ್ದು ಆನ್ಸರ್? ಎಸ್, ಇಲ್ಲಿ ನೋಡ್ರಿ, ನಮ್ಗೆ ಗೊತ್ತೈತೆ ಇಂಚ್ ಬಗ್ಗೆ ಗೊತ್ತೈತೆ. ಸೊ ನಾವೆಲ್ಲ ಯೂಸ್ ಮಾಡಿದ್ವಿ. ಸೆಂಟಿಮೀಟರ್ ಬಗ್ಗೆ ನಾವು ಯೂಸ್ ಮಾಡಿವಿ. ಆಮೇಲೆ ಮಾರ್ ಅಂತಂದ್ ಹೇಳ್ತೀವಲ್ಲ, ಒಂದು ಮಾರ್ ಅಂತಂದ್ ಹೇಳ್ತೀವಲ್ಲ, ಅದನ್ನ ನಾವು ಯಾರ್ಡ್ ಅಂತಂದ್ ಹೇಳ್ತೀವಿ.
ಸೊ ನೀವು ಎರಡು ಕೈಗಳನ್ನ ಉದ್ದ ಮಾಡ್ರಿ ಅಂತಂದ್ ಹೇಳಿದ್ರೆ ಒಂದು ಮಾರ್ ಐತೆ ಅಂತಂದ್ ಹೇಳ್ತಾರಲ್ಲ, ಸೊ ಇವುಗಳನ್ನ ನಾವ್ ಏನಂತಂದ್ ಹೇಳಿದ್ರೆ ಅಳತೆ ಮಾಡಕ್ ಯೂಸ್ ಮಾಡ್ತೀವಿ. ಸೊ ಲೆಂತ್ ಅನ್ನ ಅಳತೆ ಮಾಡಕ್ ಯೂಸ್ ಮಾಡುವಂತ ಥಿಂಗ್ಸ್ ಗಳು. ಬಟ್ ಅದ್ರ ಔನ್ಸ್ ಅಂತಂದ್ ಹೇಳಿ ಬರುತ್ತಲ್ಲ, ಇದು ವೇಟ್ ಅನ್ನ ಅಳತೆ ಮಾಡೋಕೆ ಯೂಸ್ ಮಾಡುವಂತದ್ದು. ವೇಟ್ ಗೆ ವಾಲ್ಯೂಮ್ಗೆಲ್ಲ ಏನ್ ಬರ್ತೈತೆ, ಮೇನ್ಲಿ ವೇಟ್ ಗೆ ಔನ್ಸ್ ಅಂತಂದ್ ಹೇಳಿ. ಗುಂಪಿಗೆ ಸೇರಿದ ಪದ ಯಾವ್ದಂತಂದ್ ಹೇಳಿದ್ರೆ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ ಇಲ್ಲಿ ಆನ್ಸರ್. ಸೊ ಇಲ್ಲಿ ಒಂದು ಇನ್ಫಾರ್ಮೇಶನ್ ಅನ್ನ ಬರ್ದಿಟ್ಕೊಡ್ರಿ. ಒಂದ್ ಯಾರ್ಡ್ ಅಂತಂದ್ ಹೇಳಿದ್ರೆ ಎಷ್ಟು ಫೀಟ್ ಅಂತಂದ್ ಹೇಳಿದ್ರೆ 3 ಫೀಟ್ ಅಂತ ಬರ್ದೈತಿ. ಎಷ್ಟು? 3 ಫೀಟ್. ಆಮೇಲೆ 1 ಫೂಟ್ ಅಂತಂದ್ ಹೇಳಿದ್ರೆ ಎಷ್ಟು ಬರ್ತೈತಿ? 12 ಇಂಚಸ್ ಬರ್ತಾವ. ಎಷ್ಟು ಬರ್ತೈತಿ? 12 ಇಂಚಸ್. ಸೊ ಈ ಎರಡು ಇನ್ಫಾರ್ಮೇಶನ್ ನೆನ್ಪಿಟ್ಕೊಡ್ರಿ, ಯಾಕಂತಂದ್ ಹೇಳಿದ್ರೆ ಕನ್ವರ್ಷನ್ ಟೈಮ್ ಅಲ್ಲಿ ಕೇಳ್ತಾರ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಂದು ಸೋಮವಾರ ಆಯ್ತು ಅಂದ್ರೆ 61 ದಿನಗಳ ನಂತರ ಯಾವ ದಿನ ಆಗಿರತ್ತ ಅಂತಂದ್ರೆ ಕ್ವಶನ್. ಇಲ್ಲಿ ನೋಡ್ರಿ, ಇದು ಸಿಂಪಲ್. ಇವತ್ತೇನಪ್ಪಾ ಅಂತಂದ್ರೆ ಇವತ್ತು ಯಾವ ದಿನ? ಸೋಮವಾರ ಅಂತಂದ್ ಹೇಳಿದ್ರೆ ಇವತ್ತು ಯಾವ ಸೋಮವಾರ. ಸೊ ನೆಕ್ಸ್ಟ್ ಸೋಮವಾರ ಬರ್ಬೇಕಂತಂದ್ ಹೇಳಿದ್ರೆ ನಾವ್ ಏನಂತ ಹೇಳ್ತೀವಿ ಸರ್? 7 ದಿನ ಆದ ನಂತರ ಸೋಮವಾರ ಬರುತ್ತಲ್ಲ, 7 ದಿನ ಆದ ನಂತರ ಸೋಮವಾರ ಬರುತ್ತೆ ಅಂದ್ರೆ ನಾವು ಸೋಮವಾರವರೆಗೂ ಕಂಡು ಹಿಡ್ಕೊಂತ ಹೋಗೋಣ. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ 61 ದಿನ ಆಯ್ತಾ, ಇದನ್ನ ಡಿವೈಡೆಡ್ ಬೈ ಮಾಡ್ರಿ. ಎಷ್ಟಾಗತೈತಿ ಸರ್? 7 ಒಂದ್ಲೆ 7 7 49, 7 8 56. ಸೊ 56 ಅಂತಂದ್ ಹೇಳಿದ್ರೆ ಇಲ್ಲಿ ಎಷ್ಟು ಉಳಿತು? 5 ಉಳಿತು. 5 ದಿನಗಳು ಎಕ್ಸ್ಟ್ರಾ ಉಳಿದು. ಸರ್ 8 ಸಾರಿ ಸೋಮವಾರಗಳು ಬರ್ತಾವ್ರಿ. ಸೊ 8 ಸಾರಿ ಏನಂತಂದ್ ಹೇಳಿದ್ರೆ 7 ಅಂದ್ರ ಈಗ 7ರಿಂದ ಡಿವೈಡ್ ಮಾಡವಲ್ಲ. ಸೊ ಒಂದು ಸೋಮವಾರ, ಇವತ್ತು ಸೋಮವಾರ ಇತ್ತಂತಂದ್ ಹೇಳಿದ್ರೆ ನೆಕ್ಸ್ಟ್ ಸೋಮವಾರ ಬರಕ 7 ದಿನ ಬೇಕ್ರಿ. ಸೊ ಅದಕ್ಕೆ ಏನ್ ಮಾಡಿದ್ವಿ ಅಂತಂದ್ ಹೇಳಿದ್ರೆ ಡಿವೈಡ್ ಮಾಡಿದ್ವಿ, 7ರಿಂದ ಡಿವೈಡ್ ಮಾಡಿದ್ವಿ. ಸೊ ಸೋಮವಾರ ಅಂತಂದೇಳಿ. ಸೊ ಇಷ್ಟು ದಿನ ಆದ ನಂತರ ನೆಕ್ಸ್ಟ್ ಏನ್ ಉಳಿತೈತಿ ಅಂದ್ರೆ ಮತ್ 5 ದಿನ ಉಳಿತೈತಿ. 5 ದಿನ ಉಳಿತೈತಿ ಅಂತಂದ್ ಹೇಳಿದ್ರೆ ಪ್ಲಸ್ 5 ದಿನ ಮಾಡ್ರಿ. ಸೋಮವಾರ ಆದ ನಂತರ ಏನ್ ಬರ್ಬೇಕು? ನೆಕ್ಸ್ಟ್ ಮಂಗಳವಾರ ಬರ್ಬೇಕು. ಅಂದ್ರ 56ನೇ ದಿನ ಏನಂತಂದ್ ಹೇಳಿದ್ರೆ ಏನ್ ಬರ್ತೈತಿ? ನಮ್ದ ಸೋಮವಾರ ದಿನ ಬರ್ತೈತಿ. ಅದಾದ ನಂತರ ನೆಕ್ಸ್ಟ್ ಉಳಿದಿದ್ದು ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ಸೊ ಪ್ಲಸ್ 5 ಮಾಡ್ರಿ ಅಂತಂದ್ ಹೇಳಿದ್ರೆ ನಮ್ದು ಆನ್ಸರ್ ಶನಿವಾರ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಸಾಲ್ವ್ ಮಾಡ್ಕೊಬೇಕು, ಈಸಿ ಆಗಿರ್ತೈತಿ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ ನೋಡ್ರಿ ಕ್ವಶನ್ ಏನೈತೆ ಅಂತಂದ್ರೆ, ಒಬ್ಬ ಹಣ್ಣು ಮಾರಾಟಗಾರನ ಹತ್ತಿರ ಕೆಲವು ಸೇಬು ಹಣ್ಣುಗಳಿದಾವ. ಅದಾದ ನಂತರ ಅವ್ನು 40% ಸೇಬು ಹಣ್ಣುಗಳನ್ನ ಮಾರಾಟ ಮಾಡ್ತಾನ. ಆಮೇಲೆ ಅವನ ಹತ್ರ ಇನ್ನೂ 420 ಸೇಬು ಹಣ್ಣುಗಳು ಉಳಿತಾವ. ಹಾಗಾದ್ರೆ ಮೂಲತಃ ಅವನ ಹತ್ರ ಎಷ್ಟಿದ್ವು ಅಂತ ಕ್ವಶನ್ ಕೇಳಿದಾರೆ. ಎಷ್ಟಿದ್ವು ಅಂತಂದ್ ಗೊತ್ತಿಲ್ಲ, ಅವುಗಳನ್ನ ನಾವು ಎಕ್ಸ್ ಅಂತ ತಗೋಣ. ಓಕೆ, ಎಕ್ಸ್ ಅಂತ ತಗೊಂಡ ನಂತರ ಅದ್ರಲ್ಲಿ ಕೊಟ್ಟಿದ್ರೆ 40% ಸೇಬು ಹಣ್ಣುಗಳನ್ನ. ಸರ್ 40% ಸೇಬು ಹಣ್ಣುಗಳನ್ನ ಏನ್ ಮಾಡಿದಾನ? ಮಾರಾಟ ಮಾಡಿದಾನ. ಅದಾದ ನಂತರ ಎಷ್ಟು ಉಳಿದಿದ್ದೆಷ್ಟು? 100% ಅಂತ ಅನ್ಕೊಡ್ರಿ. 100% ಒಳಗಡೆ 100% ಹಣ್ಣುಗಳಿದಾವ. 100% ಅಂತಂದ್ರೆ ಫುಲ್ ಇದ್ದಂಗೆ. ಅದ್ರಲ್ಲಿ 40% ಮಾರಾಟ ಮಾಡಿದಾನ. ಅದಾದ್ಮೇಲೆ ಇನ್ನೆಷ್ಟು ಉಳ್ದು? 60% ಉಳ್ದವ. ಓಕೆ, 60% ಉಳ್ದಾವ ಅಂತಂದ್ ಹೇಳಿದ್ರೆ ಎಷ್ಟು ಕೊಟ್ಟಿದಾನ ಅವನು? ಉಳಿದಿದ್ದು ಸೇಬು ಹಣ್ಣುಗಳು 420 ಅಂತ ಕೊಟ್ಟಿದಾನ. ಎಷ್ಟು ಉಳ್ದವ? 420 ಉಳ್ದಾವ. ಸೊ ಅಂದ್ರ ಎಕ್ಸ್ ದೊಳಗಡೆ ಇಲ್ಲಿ ನೋಡ್ರಿ, ಎಕ್ಸ್ ದೊಳಗಡೆ 40% ಮಾರಿದಾನ, ಇನ್ನು 60% ಉಳ್ದಾವ. ಎಕ್ಸ್ ದೊಳಗಡೆ 60% ಅವನು ಮಾರ್ದ ಅಂತಂದ್ ಹೇಳಿದ್ರೆ ಎಷ್ಟು ಉಳ್ದು? 420 ಉಳ್ದು. ಹಂಗಾದ್ರೆ ಇದನ್ನ ಬರ್ರಿ, 60% ನ ಹೆಂಗ್ ಬರ್ತೀರಿ? 60 ಡಿವೈಡೆಡ್ ಬೈ 100 ಅಂತ ಬರ್ತೀರಿ. ಇದು 0 ಕ್ಯಾನ್ಸಲ್, ಇದು 0 ಕ್ಯಾನ್ಸಲ್. ಇಲ್ಲಿ 420 ಐತೆ. ಇದನ್ನೆಲ್ಲ ಆ ಕಡೆ ತಗೊಂಡೋಗ್ರಿ. 420 ಡಿವೈಡೆಡ್ ಬೈ ಇಂಟು 10 ಮೇಲ್ಗಡೆ ಹೋಗುತ್ತಾ, 6 ಕೆಳಗಡೆ ಬರುತ್ತೆ. 6 ಒಂದ್ಲೆ 6 7. ಸೊ 70 ಆಯ್ತು. ಅದಾದಂದ್ರೆ 70 × 10 ಅಂತಂದ್ ಹೇಳಿದ್ರೆ 700 ಆಗುತ್ತೆ. ಸೊ ಆಪ್ಷನ್ ಡಿ ಏನಂದ್ರೆ ನಮ್ದು ಇಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್ ಆಗುತ್ತೆ. ನಾವು ಇದೇ ತರ ಬರ್ಕೋಬೇಕು. ಎಕ್ಸ್ ಒಳಗಡೆ ಏನಂತಂದ್ರೆ ಇಷ್ಟಿದ್ದು 40% ಮಾರಿದಾನ, 60% ಅದಾವ. 60% ಅದಾವ ಅಂತಂದ್ ಹೇಳಿದ್ರೆ ಎಷ್ಟು ಉಳ್ದು? ಇಲ್ಲಿ 420. ಎಕ್ಸ್ ಒಳಗಡೆ 60 ಅಂತಂದ್ ಹೇಳಿದ್ರೆ ಇಂಟು ಮಾಡ್ಕೊಂತೀವಿ ಅಷ್ಟೇ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಇಲ್ಲಿ ನೋಡ್ರಿ, ಇವಾಗ ಏನಂತಂದ್ ಹೇಳಿದ್ರೆ 7 ಪುರುಷರು ಮತ್ತು 6 ಮಹಿಳೆಯರು ಇದಾರ. ಸೊ ಟೋಟಲ್ ಆಗಿ ಎಷ್ಟು ಅಂತಂದ್ ಹೇಳಿದ್ರೆ 7 ಮೇಲ್ ಪೀಪಲ್, ಅದಾದ ನಂತರ 6 ಏನಂತಂದ್ ಹೇಳಿದ್ರೆ ವುಮೆನ್ ಇದಾರ. ಅದ್ರೊಳಗಡೆ ಒಂದ್ ಸಮಿತಿಯನ್ನ ರಚನೆ ಮಾಡ್ಬೇಕಾಗಿತ್ತೆ. ಆ ಸಮಿತಿ ಒಳಗಡೆ ಎಷ್ಟು ಜನ ಇರ್ಬೇಕಂದ್ರೆ 5 ವ್ಯಕ್ತಿಗಳಿರ್ಬೇಕು. ಹಂಗ್ ಮಾಡ್ಬೇಕಂತಂದ್ ಹೇಳಿದ್ರೆ ಅಂದ್ರೆ ಸಮಿತಿಯಲ್ಲಿ ಕನಿಷ್ಠ 3 ಜನ ಪುರುಷರು ಇರ್ಲೇಬೇಕು. 3 ಜನ ಏನಪ್ಪಾ ಅಂತಂದ್ ಹೇಳಿದ್ರೆ ಮೆನ್ ಇರ್ಲೇಬೇಕು. ಹಂಗಾದ್ರೆ ಎಷ್ಟು ರೀತಿ ನಾವು ಕಮಿಟಿಗಳನ್ನ ರಚನೆ ಮಾಡಬಹುದು ಅಂತಂದ್ ಹೇಳಿ ಕ್ವಶನ್ ಕೇಳಿದಾರೆ. ಕಂಪಲ್ಸರಿ ಏನಂತಂದ್ ಹೇಳಿದ್ರೆ ಇಲ್ಲಿ ನಾನು ನಿಮ್ಗೊಂದು ಹೇಳ್ತೀನಿ ನೋಡ್ರಿ, ಸ್ವಲ್ಪ ಲೇಟ್ ಆಗ್ಲಿ ಅರ್ಥ ಮಾಡ್ಕೊಡ್ರಿ. ಫಸ್ಟ್ ವೇ 5 ಜನ ಇರ್ಬೇಕು ಒಂದ್ ಸಮಿತಿ ಒಳಗಡೆ. ಸೊ ಕಂಪಲ್ಸರಿ ಮೇಲ್, ಆಮೇಲೆ ನೆಕ್ಸ್ಟ್ ವುಮೆನ್ ಅಂತ ತಗೊಳ್ರಿ. ಮೇಲ್ ಅಂಡ್ ವುಮೆನ್ ಅಂತ ತಗೊಳ್ರಿ. ಮೇಲ್ ಎಷ್ಟು ಜನ ಇರ್ಬೇಕು? ಕಂಪಲ್ಸರಿ 3 ಜನ ಇರ್ಲೇಬೇಕ್ರಿ. ಹಂಗಾದ್ರೆ ಇಲ್ಲಿ ಎಷ್ಟು ಜನ ತಗೋಬೇಕ್ರಿ? ನಾವು 2 ಜನರನ್ನ ತಗೋಬೇಕ್ರಿ. ಕರೆಕ್ಟಾ? ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಚಾನ್ಸ್ ಹೆಂಗೈತ್ರಿ ಸರ್? ಹೇಳ್ರಿ, ಇನ್ನೊಂದ್ ಚಾನ್ಸ್ ಹೆಂಗೈತ್ರಿ ಸರ್? ಇಲ್ಲಿ ನಾವು 4 ಜನ ತಗೋಬೇಕು. 2 ಜನ ತಗೊಳಕಂಗಿಲ್ಲ, ಅಟ್ಲೀಸ್ಟ್ 3 ಜನ ಇರ್ಲೇಬೇಕು. 4 ಜನ ಮೆನ್ ತಗೊಂಡ್ವಿ ಅಂತಂದ್ ಹೇಳಿದ್ರೆ ಇಲ್ಲಿ ಎಷ್ಟು ಜನ? ಸೊ ಒಬ್ಬರನ್ನ ಅಷ್ಟೇ ತಗೋಬೇಕಂದ್ರೆ ಟೋಟಲ್ ಆಗಿ 5 ಜನರ ಸಮಿತಿ ಆಗ್ಬೇಕು. ನೆಕ್ಸ್ಟ್ 3ನೇ ಏನು ಸರ್? ನಾವು 5 ಜನರ ಮೆನ್ನ ತಗೋಬಹುದ್ರಿ, ಹುಡುಗಿಯರ್ನ ಯಾರನ್ನು ತಗೊಳ್ಳೋದ ಬ್ಯಾಡ್ರಿ ಅಂತಂದ್ ಹೇಳಿ. ಸೊ ಇದು ಕೂಡ ಒಂದು ಟ್ರೈ ಆಗತ್ತಲ್ಲ.
ಸೊ ಅದಾದ ನಂತರ ನೆಕ್ಸ್ಟ್ ಸರ್ 4 ರೀ 6 ಜನರನ್ನ ತಗೋಬೇಕು. ಯಾಕ್ರಿ ಟೋಟಲ್ 7 ಜನ ಪುರುಷರು ಅದಲ್ರಿ, 6 ಜನ ತಗೊಳಕಾಗತ್ತೆ ಕಂಡೀಷನ್ ಇಲ್ಲ, 5 ಜನರು ಆಗ್ಬೇಕು. ಟೋಟಲ್ ಸೇರ್ ಏನಂತಂದ್ ಹೇಳಿದ್ರೆ 5 ಜನ ಆಗ್ಬೇಕಷ್ಟ. ಈ ತರ ಏನಂತಂದ್ ಹೇಳಿದ್ರೆ 3 ವೇಸ್ ಬರ್ತಾವ. ಸೊ ನಾವ್ ಇವ್ ಕಂಡು ಹಿಡ್ಕೋಬೇಕು. ಇದನ್ನ ಹೆಂಗ್ ಬರ್ಕೋತೀವಿ ಅಂತಂದ್ ಹೇಳಿದ್ರೆ ಫಸ್ಟ್ ಕಂಡೀಷನ್ ಬರ್ಕೋಣ. ಸೊ ಟೋಟಲ್ ಆಗಿ ಎಷ್ಟು ಜನ ಇದಾರ, 7 ಮೇಲ್ ಇದಾರ, 7C3 ಇಂಟು, ಸೊ ವುಮೆನ್ ಎಷ್ಟಿದಾರ 6, ಅದ್ರಲ್ಲಿ ಎಷ್ಟು ಜನ ತಗೊಂಡಿವಿ, ಇಬ್ಬರು ತಗೊಂಡಿದೀವಿ ಪ್ಲಸ್. ಅದಾದ ನಂತರ ನೆಕ್ಸ್ಟ್ ಏನೈತಿ, ಇನ್ನೊಂದು ಕಂಡೀಷನ್ ಏನ್ ನೋಡ್ರಿ, 7C4 ಸೆಕೆಂಡ್ ಕಂಡೀಷನ್ ತಗೊಳ್ರಿ. ಆಮೇಲೆ ಲೇಡೀಸ್ ಎಷ್ಟು ತಗೊಂಡಿವಿ, 7C1 ಪ್ಲಸ್ ಕಾಂಬಿನೇಷನ್ ಬರುತ್ತೆ ಇದು. ಅದಾದ ನಂತರ ಇನ್ನೊಂದು ಬರ್ತೈತಿ ನೋಡ್ರಿ ಲಾಸ್ಟ್ 7C5 ಇಂಟು 7 ಇದು ಬರಂಗಿಲ್ಲ, ನಾವು ಇಲ್ಲಿ ಇದನ್ನ ಆರ್ ಮಾಡ್ಬೇಕು, ಇದು ವುಮೆನ್. ಸೊ 6C0 ಅಂತಂದೇಳಿ. ಸೊ ಇದೇನಂತಂದ್ ಹೇಳಿದ್ರೆ ನಮ್ದು ಕಾಂಬಿನೇಷನ್ ಆಗತ್ತ. ಇವಾಗ ನಾವು ಸಾಲ್ವ್ ಮಾಡ್ಕೊಂತ ಹೋಗ್ಬೇಕು. ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೇಕು ಎಸ್ ನೋಡ್ರಿ, ನಾನು ಸಪರೇಟ್ ಆಗಿ ಮಾಡ್ಕೊಂತೀನಿ, ಎಲ್ರಿಗೂ ಗೊತ್ತಾಗತ್ತೆ. ಫಸ್ಟ್ ಒನ್ ಏನೈತೆ ಅಂತಂದ್ ಹೇಳಿದ್ರೆ 7C3 ಅಂತಂದೈತೆ. 7C3 ಅಂತಂದ್ ಹೇಳಿದ್ರೆ ಇದನ್ನ ಹೆಂಗ್ ಬರ್ಕೊಂತೀವಿ, ಕಾಂಬಿನೇಷನ್ 7 ಫ್ಯಾಕ್ಟೋರಿಯಲ್, ಅದಾದ ನಂತರ ಕೆಳಗಡೆ 3 ಫ್ಯಾಕ್ಟೋರಿಯಲ್, ಬ್ರಾಕೆಟ್ ಒಳಗಡೆ 7 ಮೈನಸ್ 3 ಫ್ಯಾಕ್ಟೋರಿಯಲ್ ಅಂತಂದೇಳಿ. ಸರ್ ಇದನ್ನ ಯಾಕೆ ಹಿಂಗ್ ಬರ್ಕೊಂಡ್ವಿ ಅಂತಂದ್ ಹೇಳಿದ್ರೆ ಅದಕ್ಕೊಂದು ಫಾರ್ಮುಲಾ ಐತೆ. ಏನಂತಂದ್ ಹೇಳಿದ್ರೆ NCR ಅಂತಂದ್ ಹೇಳಿದ್ರೆ ಹೆಂಗ್ ಬರ್ಕೊಂತೀವಿ, N ಫ್ಯಾಕ್ಟೋರಿಯಲ್ R ಫ್ಯಾಕ್ಟೋರಿಯಲ್, ಅದಾದ ನಂತರ N ಮೈನಸ್ R ಫ್ಯಾಕ್ಟೋರಿಯಲ್ ಅಂತ ಹೇಳಿ. ಇದು ಫಾರ್ಮುಲಾ ಕಾಂಬಿನೇಷನ್. ಈಗ ಹೆಂಗ್ ಸಾಲ್ವ್ ಮಾಡ್ಕೋದ್ರಿ ಸರ್, 7 ಫ್ಯಾಕ್ಟೋರಿಯಲ್ ಐತ್ಲಾ, ಇದನ್ನ ಹೆಂಗ್ ಸಾಲ್ವ್ ಮಾಡ್ಕೊಳ್ಳೋಣ ಅಂತಂದ್ ಹೇಳಿದ್ರೆ ಕೆಳಗಡೆ ನೋಡ್ಕೊಳ್ಳೋಣ. ಫಸ್ಟ್ ಇದು 3 ಫ್ಯಾಕ್ಟೋರಿಯಲ್ ಅಂತ 3, 2, 1 ಅಂತ ಬರ್ಕೋಬೇಕು. ಸೊ ನಾನು ನಿಮ್ಗೆ ಈಸಿಯಾಗಿ ಹೇಳ್ಕೊಡತ್ತೀನಿ. 7 ಮೈನಸ್ 3 ಅಂತಂದ್ ಹೇಳಿದ್ರೆ 4 ಫ್ಯಾಕ್ಟೋರಿಯಲ್ ಆಗುತ್ತೆ. ಇದನ್ನ ಹೆಂಗ್ ಬರ್ಕೊಂತೀವಿ, 4 ಫ್ಯಾಕ್ಟೋರಿಯಲ್ ಅಂತಾನೆ ಬರ್ಕೊಡ್ರಿ. ಇವಾಗ ಇದನ್ನ ನೋಡ್ರಿ, 7 ಫ್ಯಾಕ್ಟೋರಿಯಲ್ ಇದನ್ನ 7, 6, 5, ಅದಾದ ನಂತರ 4 ಫ್ಯಾಕ್ಟೋರಿಯಲ್ ಹಂಗ ಬರ್ಕೊಡ್ರಿ, ಇನ್ನು ಮುಂದೆ ಬರ್ಕೊಳಕ್ ಹೋಗ್ಬೇಡ್ರಿ. ಸೊ 4 ಫ್ಯಾಕ್ಟೋರಿಯಲ್, ಈ 4 ಫ್ಯಾಕ್ಟೋರಿಯಲ್ ಇದು ಕ್ಯಾನ್ಸಲ್. ಎಸ್, ಅದಾದ ನಂತರ ನೆಕ್ಸ್ಟ್ ನೋಡ್ರಿ 3 ಇದೆ ನೋಡ್ರಿ, 3 ಎರಡ್ಲೆ 6, 2 ಒಂದ್ಲೆ 2, ಇದು ಕ್ಯಾನ್ಸಲ್. ಇನ್ನೇನು ಉಳಿತು 35 ಅಂತಂದ್ ಉಳಿತು. 1 ಸಾಲ್ವ್ ಮಾಡ್ಕೊಂಡ್ವಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇದನ್ನ ಸಾಲ್ವ್ ಮಾಡ್ಕೊಳ್ಳೋಣ. 6C2 ಅಂತಂದ್ ಐತಲ್ಲ, ನಾರ್ಮಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಣ. 6C2 6 ಫ್ಯಾಕ್ಟೋರಿಯಲ್, ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಆರ್ ಏನೈತಿ 2 ಫ್ಯಾಕ್ಟೋರಿಯಲ್, 6 ಮೈನಸ್ 2 ಫ್ಯಾಕ್ಟೋರಿಯಲ್ ಅಂತಂದ್ ಹೇಳಿ. 6 ಫ್ಯಾಕ್ಟೋರಿಯಲ್ ನಾನು ಏನಂತಂದ್ ಹೇಳಿದ್ರೆ 6, 5, 4 ಫ್ಯಾಕ್ಟೋರಿಯಲ್ ಅಂತ ಬರ್ಕೊಂತೀನಿ. ಅದಾದ ನಂತರ 2 ಫ್ಯಾಕ್ಟೋರಿಯಲ್ ನ 2 ಇಂಟು 1 ಅಂತ ಬರ್ಕೊಂತೀನಿ. 6 ಮೈನಸ್ 2 ಏನಂತಂದ್ರೆ 4 ಫ್ಯಾಕ್ಟೋರಿಯಲ್, ಇದು ಕ್ಯಾನ್ಸಲ್, ಇದು ಕ್ಯಾನ್ಸಲ್. 2 ಒಂದ್ಲೆ 2 ಮೂರ್ಲೆ, ಸೊ ಎಷ್ಟಾಯ್ತು, 5 ಮೂರ್ಲೆ 15 ಆಯ್ತು. ಸೊ 35 ಇಂಟು 15, ಸೊ ಎಷ್ಟಾಯ್ತು ಅಂತಂದ್ರೆ 35 ಇಂಟು 15 ಅಂತಂದ್ ಹೇಳಿ ಬಂತು. ಸೊ ಫಸ್ಟ್ ಒನ್ ಪ್ಲಸ್. ಸೊ ನೆಕ್ಸ್ಟ್ 7C4 ಆಮೇಲೆ 6C1. ಸೊ ಇದನ್ನು ಸಾಲ್ವ್ ಮಾಡ್ಕೋಬೇಕಾಗತ್ತ. ಇನ್ ನೋಡ್ರಿ ಹೆಂಗ್ ಬರ್ಕೊಂತೀವಿ ಅಂತಂದ್ ಹೇಳಿದ್ರೆ, ಸೊ ನೆಕ್ಸ್ಟ್ ಒನ್ನ 7C4 ಅನ್ನ 7 ಫ್ಯಾಕ್ಟೋರಿಯಲ್ 4 ಫ್ಯಾಕ್ಟೋರಿಯಲ್ ಇಂಟು 7 ಮೈನಸ್ 4 ಫ್ಯಾಕ್ಟೋರಿಯಲ್ ಅಂತ ಬರ್ಕೊಂತೀವಿ. ಸೊ ಇದನ್ನ ಕರೆಕ್ಟ್ ಆಗಿ ನೋಡ್ಕೊಡ್ರಿ. 7, 5, 4 ಫ್ಯಾಕ್ಟೋರಿಯಲ್ ಅಂತ ಬರ್ಕೊಡ್ರಿ. ಕೆಳಗಡೆ 4 ಫ್ಯಾಕ್ಟೋರಿಯಲ್ ಐತೆ, ಆಮೇಲೆ ಇದು 3 ಫ್ಯಾಕ್ಟೋರಿಯಲ್ ಆಗುತ್ತೆ. 3 ಇಂಟು 2 ಇಂಟು 1 ಅಂತಂದೇಳಿ 4 ಕ್ಯಾನ್ಸಲ್. ಸೊ ಇಲ್ಲಿ ಏನ್ ಬರುತ್ತೆ ನೋಡ್ರಿ, ಸೊ ಎಷ್ಟು ಬರ್ತೈತೆ, ಸೊ ಇಲ್ಲೊಂದು ಮಿಸ್ ಮಾಡ ನೋಡ್ರಿ, ಇಂಟು 6 ಬರ್ಬೇಕು ಇಲ್ಲಿ. 7, 6, 5, 3 ಎರಡ್ಲೆ 6, ಇದು ಕ್ಯಾನ್ಸಲ್ ಆಯ್ತು, ಇದು ಕ್ಯಾನ್ಸಲ್ ಆಯ್ತು. ಆನ್ಸರ್ ಏನ್ 35 ಅಂತಂದ್ ಬರುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ಏನೈತಿ 6C1 ಅಂತಂದ್ ಹೇಳ್ತೇವೆ. ನೀವು ಯಾರಾದ್ರೂ ಬರ್ಕೊಂಡಿದ್ರ ಅದನ್ನು ಕೂಡ ಬರ್ಕೊಂಡ್ರೆ ಅಂತಂದ್ ಹೇಳಿ ನಮ್ಗೆ ಆನ್ಸರ್ 6 ಬರುತ್ತೆ. ಇಲ್ಲ ಡೈರೆಕ್ಟ್ ಆಗಿ ಬರೀತೀನಿ ನೋಡ್ರಿ. ಸೊ ಇದನ್ನ ಸಾಲ್ವ್ ಮಾಡ್ಕೊಂಡಾಗ ನಂಗೆ 35 ಅಂತ ಬಂತು. ಆಮೇಲೆ ಇದನ್ನ ಸಾಲ್ವ್ ಮಾಡ್ಕೊಂಡಾಗ ಎಷ್ಟು ಬರುತ್ತೆ ಅಂತಂದ್ ಹೇಳಿದ್ರೆ 6 ಅಂತಂದ್ ಹೇಳಿ ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸೊ ಇದನ್ನ ಸಾಲ್ವ್ ಮಾಡ್ಕೊಂಡಾಗ ನನಗೆ 21 ಅಂತಂದ್ ಹೇಳಿ ಬರುತ್ತೆ. ಆಮೇಲೆ 60 ಅಂತಂದ್ ಹೇಳಿದ್ರೆ 1 ಅಂತಂದ್ ಹೇಳಿ. ಸೊ ಇದನ್ನೆಲ್ಲಾ ನಾನೇನಪ್ಪಾ ಅಂತಂದ್ ಹೇಳಿದ್ರೆ ಇವಾಗ ಕೂಡಿಸ್ಬೇಕು. ಸೊ ಇದನ್ನ ಕೂಡಿಸ್ರಿ, ಇದನ್ನ 2 ಇಂಟು ಮಾಡ್ರಿ ಅಂತಂದ್ ಹೇಳಿದ್ರೆ 525 ಬರುತ್ತೆ. ಇದನ್ನ 2 ಇಂಟು ಮಾಡ್ರಿ ಅಂತಂದ್ ಹೇಳಿದ್ರೆ 210 ಅಂತಂದ್ ಹೇಳಿ ಬರುತ್ತೆ. ಅದಾದ್ರೆ ಇದನ್ನ ಇಂಟು ಮಾಡ್ರಿ ಅಂದ್ರೆ 21 ಬರುತ್ತೆ. ಸೊ ಟೋಟಲ್ ಆಗಿ 756 ಅಂತಂದ್ ಹೇಳಿ ನಮ್ದು ಆನ್ಸರ್ ಬರುತ್ತೆ. ಸೊ ಇದಕ್ಕೆ ಯಾವುದೇ ರೀತಿಯಾಗಿರುವಂತಹ ಶಾರ್ಟ್ ಕಟ್ಸ್ ಗಳಿಲ್ಲ. ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡ್ಬೇಕು, ಆರಾಮಾಗಿ ಕಲಿಬೇಕಷ್ಟೇ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದೊಂದು ಸ್ವಲ್ಪ ರಾಂಗ್ ಕೊಟ್ಟಿದ್ದಾನೆ, ಅದಕ್ಕೋಸ್ಕರ ನಾನು ಇಂಗ್ಲಿಷ್ ಹೇಳ್ತೀನಿ. ದ ಪಾಸಿಟಿವ್ ನಂಬರ್ ಐತೆ ವಿಚ್ ಕ್ಯಾನ್ ವೆನ್ ಇನ್ಕ್ರೀಸ್ಡ್ ಬೈ 17. ಒಂದು ನಂಬರ್ ಐತೆ, ಅದನ್ನ 17, ಅದಕ್ಕೆ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ 17ರಿಂದ ಹೆಚ್ಚು ಮಾಡ್ತಾರ, ಅಂದ್ರೆ ಅದಕ್ಕೆ 17 ಕೂಡಿಸ್ತಾರ ಅಂತಂದ್ ಹೇಳಿ. ಸೊ ಕೂಡಿಸಿದಾಗ ಈಸ್ ಈಕ್ವಲ್ ಟು 60 ಟೈಮ್ಸ್ ಆಫ್, ಅಂದ್ರೆ 60 ಟೈಮ್ಸ್ ಆಫ್ ರೆಸಿಪ್ರೋಕಲ್ ಆಫ್ ಅ ನಂಬರ್ ಅಂತಂದ್ ಹೇಳಿ ಬರುತ್ತೆ. 60 ಟೈಮ್ಸ್ ಆಫ್ ರೆಸಿಪ್ರೋಕಲ್ ಆಫ್ ಅ ನಂಬರ್. ಈಗ ನಾನು ಒಂದು ನಂಬರ್ ತಗೊಂತೀನಿ x ಅಂತಂದ್ ಹೇಳಿ, ಅದ್ರದ್ದು ರೆಸಿಪ್ರೋಕಲ್ ಅಂತಂದ್ ಹೇಳಿದ್ರೆ ಹೆಂಗ್ ಬರಿತೀವಿ, 1 ಡಿವೈಡೆಡ್ ಬೈ x ಅಂತ ಬರಿತೀವಿ. ಅದನ್ನ 1 ಕೆಳಗ್ ಬರಿಬೇಕಷ್ಟ, ರೆಸಿಪ್ರೋಕಲ್ ಅಂತಂದ್ ಹೇಳ್ತೀವಿ. x ಅಂತ ಈಗ ನಾನು 2 ಬರೆದ್ರೆ ಸರ್ 2 ರೆಸಿಪ್ರೋಕಲ್ ಏನ 1/2 ಅಂತಂದ್ ಹೇಳ್ತೀವಿ. ಸೇಮ್ ಅದೇ ತರ ಕೊಟ್ಟಿದ್ದಾನೆ. ಇಲ್ಲಿ ನಾನು ಸ್ಟೇಟ್ಮೆಂಟ್ ಬರ್ಕೋತೀನಿ ನೋಡ್ರಿ, ಒಂದು ಪಾಸಿಟಿವ್ ನಂಬರ್ ಐತೆ, ಅದನ್ನ ನಾವು x ಅಂತ ತಗೊಂಡ್ವಿ. ಸೊ ಅದಕ್ಕೆ ಎಷ್ಟು ಕೂಡಿಸಿದಾನ, 17 ಕೂಡಿಸಿದಾನ. ಅದಾದ ನಂತರ ಅದು ಈಕ್ವಲ್ ಟು ಎಷ್ಟಾಗೈತಿ, 60 ಟೈಮ್ಸ್ ಆಫ್ ರೆಸಿಪ್ರೋಕಲ್ ಆಫ್ ಅ ನಂಬರ್.
ಈ ನಂಬರ್ ಐತಲ್ಲ ಅದ್ರ ರೆಸಿಪ್ರೋಕಲ್ ಇದಾಗೈತೆ. ಇದನ್ನ ನಾವ್ ಏನಂತಂದ್ರೆ ಸಾಲ್ವ್ ಮಾಡ್ಕೋಬೇಕು. ಇಲ್ಲಿ ಸಾಲ್ವ್ ಮಾಡ್ತೇವೆ ನೋಡ್ರಿ. ಎಕ್ಸ್ ಪ್ಲಸ್ 17 ಕೂಡಿಸಿದಾಗ 60 ಇಂಟು 1 ಡಿವೈಡೆಡ್ ಬೈ ಎಕ್ಸ್ ಆಗತ್ತ. ಸೊ ಇವಾಗ ಏನ್ ಮಾಡೋಣ, ಸೊ ಎಕ್ಸ್ ಗಳನ್ನ ಒಂದ್ ಕಡೆ ಮಾಡ್ಕೊಳ್ಳೋಣ, ಅದಾದ ನಂತರ ನೆಕ್ಸ್ಟ್ ನಂಬರ್ಸ್ ಗಳನ್ನ ಒಂದ್ ಕಡೆ ಮಾಡ್ಕೊಡ್ರಿ. ಸೊ ಟೋಟಲ್ ಆಗಿ ಎಷ್ಟು ಬರುತ್ತೆ ನೋಡ್ರಿ. ಸೊ ಇದು ಎಕ್ಸ್ ಏನೈತಲ್ಲ ಇದು ಮೇಲ್ಗಡೆ ತಗೊಂಬರ್ರಿ. ಎಕ್ಸ್ ಅದಾದ ನಂತರ ಎಕ್ಸ್ ಪ್ಲಸ್ 17 ಆಗತ್ತ 60 ಆಗತ್ತ. ಆಮೇಲೆ ನೆಕ್ಸ್ಟ್ ಏನಾಗತ್ತೆ ನೋಡ್ರಿ, ಇಂಟು ಮಾಡ್ರಿ ಎಕ್ಸ್ ಸ್ಕ್ವೇರ್ ಪ್ಲಸ್ 17x ಅದಾದ ನಂತರ ಇದನ್ನ ಈ ಕಡೆ ತಗೊಂಬರ್ರಿ ಮೈನಸ್ 60 ಆಗತ್ತ ಈಕ್ವಲ್ ಟು 0. ಸೊ ಇದನ್ನೇನೈತಲ್ಲ ಒಮ್ಮೆ ನನ್ನ ಸ್ಟೆಪ್ ತಗೊಂಡ್ ಬಂದ. ಅದಾದ ನಂತರ ಇದನ್ನ ನಾವು ಸಾಲ್ವ್ ಮಾಡ್ಕೋಬೇಕು. ಇವಾಗ ಸಾಲ್ವ್ ಮಾಡ್ಕೊಡ್ರಿ. ಎಸ್ ಇವಾಗ ಈ ತರ ನಮ್ ಕ್ವಾಡ್ರಾಟಿಕ್ ಇಕ್ವೇಶನ್ ಬಂತಲ್ಲ, ಇದನ್ನ ಹೆಂಗ್ ಸಾಲ್ವ್ ಮಾಡ್ಬೇಕು ನಾನು ಇಲ್ಲಿ ಹೇಳ್ಕೊಡ್ತೀನಿ ನೋಡ್ರಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 17x ಮೈನಸ್ 60 ಈಕ್ವಲ್ ಟು 0 ಅಂತಂದೈತೆ. ಇದನ್ನ ನಾವು ಸಾಲ್ವ್ ಮಾಡ್ಕೋಬೇಕಂತಂದ್ ಹೇಳಿದ್ರೆ ನಮ್ಗ ನಂಬರ್ಸ್ ಗಳು ಇದ್ರ ಹಿಂದ್ಗಡೆ ಇರೋದನ್ನ ನಾವು ಏನಂತ ತಗೊಳ್ಳೋಣ, ಒಂದ್ ನಂಬರ್ ಅಂತ ತಗೊಳ್ಳೋಣ. ಇದ್ರ ಹಿಂದ್ಗಡೆ ಏನೈತಿ ನಂಬರ್, ಇದನ್ನ 1 ಅಂತ ತಗೊಂಡ್ವಿ. ಸೊ ಇಲ್ಲಿ ಐತಲ್ಲ ಇದು 60. ಇದನ್ನ ನಾವ್ ಹೆಂಗ್ ಬರ್ಕೋತೀವಿ ಅಂತಂದ ಹೇಳಿದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತಂದ್ ಹೇಳಿ ಹಿಂಗ್ ಕ್ವಾಡ್ರಾಟಿಕ್ ಇಕ್ವೇಶನ್ ಬರುತ್ತೆ. ಇಲ್ಲಿ ನೋಡ್ರಿ ಈ ನಂಬರ್ ಐತಲ್ಲ ಈ ನಂಬರ್ನ ಬರ್ಕೊಡ್ರಿ 17. ಅದಾದ ನಂತರ ಈ ನಂಬರ್ ಐತಲ್ಲ ಇದನ್ನ ಹೆಂಗ್ ಬರ್ಕೋತೀವಿ ಅಂತಂದ್ ಹೇಳಿದ್ರೆ ಇನ್ನೊಂದ್ ನಂಬರ್ ಇಲ್ಲಿ ಈ ನಂಬರ್ನ ಇದ್ರ ಹಿಂದಿನ ನಂಬರ್ನ ಎರಡು ಏನಂತಂದ್ ಹೇಳಿದ್ರೆ ಇಂಟು ಮಾಡ್ಕೋಬೇಕು. 60 ಮೈನಸ್ 60 ಐತಿ. ಅದಾದ ನಂತರ ಇದ್ರ ಹಿಂದ್ಗಡೆ ಏನ್ ನಂಬರ್ ಐತೆ ಅಂತಂದ್ ಹೇಳಿದ್ರೆ 1 ಐತ. ಸೊ ಟೋಟಲ್ ಏನಾಗತ್ತಂದ್ರ ಮೈನಸ್ 60 ಆಗತ್ತ. ಎಸ್ ಇದನ್ನ ನೋಡ್ರಿ ನಾನು ಇನ್ನೊಂದ್ಸರಿ ಬರ್ದು ಹೇಳ್ತೀನಿ ನಿಮ್ಗ. ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತಂದ್ ಹೇಳಿ ಇದನ್ನ ನಾವು ಥಿಂಕ್ ಮಾಡಿದ್ವಿ ಅಂತಂದ್ ಹೇಳಿದ್ರೆ ಏನೈತಿ ಎಕ್ಸ್ ಸ್ಕ್ವೇರ್ ಪ್ಲಸ್ 17 ಆಮೇಲೆ 60 ಅಂತಂದೈತೆ. ಈಗ ಎ ವ್ಯಾಲ್ಯೂ ಎಷ್ಟೈತಿ ಇದನ್ನ ನಾನು ಸಿಂಪಲ್ ಆಗಿ ಹೇಳ್ತೀನಿ. ಎ ವ್ಯಾಲ್ಯೂ ಎಷ್ಟೈತಿ, ಎಕ್ಸ್ ಹಿಂದ್ಗಡೆ ಏನು ಇಲ್ಲ ಅಂತಂದ್ ಹೇಳಿದ್ರೆ 1 ಇರುತ್ತೆ. ನೆಕ್ಸ್ಟ್ ಬಿ ವ್ಯಾಲ್ಯೂ ಎಷ್ಟೈತಿ ನೋಡ್ರಿ, ಬಿ ವ್ಯಾಲ್ಯೂ 17 ಐತೆ. ಅದಾದ ನಂತರ ಸಿ ವ್ಯಾಲ್ಯೂ ಎಷ್ಟೈತಿ ಸರ್ ಮೈನಸ್ 60 ಐತೆ. ಸೊ ಸಿ ವ್ಯಾಲ್ಯೂ ಎಷ್ಟೈತಿ ಮೈನಸ್ 60. ಇವಾಗ ನಾವ್ ಏನ್ ಮಾಡ್ಬೇಕಂತಂದ್ರೆ ಕ್ವಾಡ್ರಾಟಿಕ್ ಇಕ್ವೇಶನ್ಸ್ ಒಳಗಡೆ ಈ ಲಾಸ್ಟ್ ಮತ್ತು ಫಸ್ಟ್ ಏನಂತಂದ್ರೆ ಗುಣಿಸ್ಬೇಕು. ಒಂದು 17 ಅಂತಂದ್ ಹೇಳಿ ಬರುತ್ತೆ, ಇನ್ನೊಂದ್ ಅಂತಂದ್ರೆ 60 ಇಂಟು -1 ಅಂತಂದ್ ಹೇಳಿದ್ರೆ ಮೈನಸ್ 60 ಅಂತಂದ್ ಹೇಳಿ ಬರುತ್ತೆ. ಈಗ ನಾವು ಫ್ಯಾಕ್ಟರ್ ಗಳನ್ನ ಹುಡುಕ್ಬೇಕು. ಯಾವ ತರ ಫ್ಯಾಕ್ಟರ್ ಗಳನ್ನ ಹುಡುಕ್ಬೇಕಂತಂದ್ ಹೇಳಿದ್ರೆ ಮಿಡಲ್ ಇರುತ್ತಲ್ಲ, ಸೊ ಈ ಮಿಡಲ್ ಏನೈತಲ್ಲ ಬಿಗ್ ಏನಂತಂದ್ ಹೇಳಿದ್ರೆ ಪ್ರಾಪರ್ ಆಗಿರೋ ಸಂಖ್ಯೆಗಳನ್ನ ಹುಡ್ಕೋಬೇಕು. ನೋಡ್ರಿ ಇದನ್ನ ಏನ್ ಹೇಳ್ತೀನಿ ಅಂತಂದ್ ಹೇಳಿದ್ರೆ ಇವಾಗ ನಮ್ಗೆ ಪ್ಲಸ್ ಮಾಡ್ರಿ ಅಥವಾ ಮೈನಸ್ ಮಾಡ್ರಿ ಅವಾಗ 17 ಬರ್ಬೇಕು. ಅದಾದ ನಂತರ ಸೇಮ್ ಸಂಖ್ಯೆಗಳನ್ನ ನೀವು ಇಂಟು ಮಾಡಿದ್ರೆ ಅದಕ್ಕೆ ಏನಂತಂದ್ರೆ 60 ಬರ್ಬೇಕು. ಅಂತ ಫ್ಯಾಕ್ಟರ್ಸ್ ಗಳನ್ನ ಕಂಡಿಡ್ಬೇಕು. ಹೆಂಗ್ ಕಂಡಿಡ್ತೀರಿ ಸರ್, ಇವಾಗ 60 ಐತ್ರಿ, ಇದು 17 ಐತ್ರಿ, ನಾನ್ ತಗೋತೀನಿ ಸರ್ 20 ಮತ್ತು 3 ಅಂತಂದ್ ಹೇಳಿ ತಗೊಂತೀನಿ. 23 ಸರ್ ನೋಡ್ರಿ 20ರಾಗ 3 ಕಳೆದ್ರಿ ಅಂತಂದ್ ಹೇಳಿದ್ರೆ 17 ಬರ್ತೈತಿ. ಅದರಿ 20 ಇಂಟು 3 ಮಾಡ್ರಿ ಅಂತಂದ್ ಹೇಳಿದ್ರೆ 60 ಅಂತಂದ್ ಹೇಳಿ ಬರುತ್ತೆ. ಸ್ವಲ್ಪ ಕಷ್ಟ ಆಗತ್ತ ಅರ್ಥ ಮಾಡ್ಕೊಳ್ಳಕ, ಇದ್ರ ಬಗ್ಗೆ ಜಾಸ್ತಿ ಸ್ಟಡಿ ಮಾಡ್ರೆ ಗೊತ್ತಾಯ್ತು. ಈಗ 20 ಮತ್ತು 3 ಅಂತಂದ್ ಹೇಳಿ ಬಂತು. 20ರಾಗ 3 ಕಳೆದ್ರೆ 17 ಬಂತು, 2 ಗುಣಿಸಿದ್ರೆ 60 ಬಂತು. ಕರೆಕ್ಟ್ ಐತ್ರಿ. ಬಟ್ ಅದ್ರ ಇಲ್ಲಿ ಮೈನಸ್ ಐತಲ್ರಿ, ಸೊ ಸಣ್ಣ ಸಂಖ್ಯೆ ಏನಂತಂದ್ರೆ ಮೈನಸ್ ಆಗಿರೋದು. ದೊಡ್ಡ ಸಂಖ್ಯೆ ಮೈನಸ್ ಆಯ್ತಂದ್ರೆ ಇದು -17 ಆಗ್ತೈತೆ, ಬರಂಗಿಲ್ಲ. ಸೊ ಸಣ್ಣ ಸಂಖ್ಯೆ ಮೈನಸ್ ಆಗ್ಬೇಕು. ಇದನ್ನ ಹೆಂಗ್ ಬರ್ಕೋತೀನಿ ಅಂದ್ರೆ ಫ್ಯಾಕ್ಟರ್ ಪ್ರಕಾರ ಎಕ್ಸ್ ಸ್ಕ್ವೇರ್ ಇದನ್ನ ಡಿವೈಡ್ ಬೈ ಮಾಡ್ಕೊಂಡಾಗ ಫ್ಯಾಕ್ಟರ್ ಮಾಡ್ಕೊಂಡಾಗ 20x ಮೈನಸ್ 3x ಅದಾದ ನಂತರ ಮೈನಸ್ 60 ಅಂತ ಆಗತ್ತೆ. ಸೊ ಇದನ್ನಷ್ಟೇ ಡಿವೈಡ್ ಮಾಡಿ ಮಾಡ್ಕೋಬೇಕು. ಸೊ ಇಲ್ಲಿ ನೋಡ್ರಿ ಇದನ್ನ 2 ಮೈನಸ್ ಮಾಡ್ಕೊಂಡ್ರೆ ಎಷ್ಟು ಬಂತು 17x ಬಂತು. ಅದಾದ ನಂತರ ಇದನ್ನ 2 ಇಂಟು ಮಾಡ್ರೆ ಎಷ್ಟು ಬಂತು ಮೈನಸ್ 60 ಬಂತು. ಇದು ಈಕ್ವಲ್ ಟು 0. ಇಲ್ಲಿ ನೋಡ್ರಿ ಸೊ ಈ 2 ಟರ್ಮ್ ಗಳನ್ನ ತಗೊಳ್ರಿ. ಸೊ ಇಲ್ಲಿ 2 ಟರ್ಮ್ ಗಳನ್ನ ತಗೊಂಡಾಗ ನಿಮ್ಗೆ ಏನೇನ್ ಚಾನ್ಸಸ್ ಇರತ್ ನೋಡ್ರಿ. ಸೊ ಇಲ್ಲಿ ಎಕ್ಸ್ ಕಾಮನ್ ಐತ್ರಿ. ಇವೆರಡು ಟರ್ಮ್ ಒಳಗಡೆ ಏನಂತಂದ್ ಹೇಳಿದ್ರೆ ಎಕ್ಸ್ ಕಾಮನ್ ಐತೆ. ಎಕ್ಸ್ ಅಂತಂದ್ ಹೇಳಿದ್ರೆ ಎಕ್ಸ್ ಪ್ಲಸ್ 20 ಉಳಿತು. ಅದಾದ ನಂತರ ನೆಕ್ಸ್ಟ್ ಮೈನಸ್ ಇಲ್ಲಿ ಏನ್ ಉಳಿತು, ಸೊ ಇಲ್ಲಿ 3 ಕಾಮನ್ ಅನ್ನ ತಗೋಬಹುದು. ಇಲ್ಲಿ ಎಕ್ಸ್ ಪ್ಲಸ್ 20 ಅಂತಂದಾಗತ್ತೆ. ಇಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ಒಳಗಡೆ ಹೋಯ್ತಂದ್ರೆ 3 20 60. ಸೊ ಮೈನಸ್ ಇದು ಬರಂಗಿಲ್ಲ, ಪ್ಲಸ್ ಬರ್ತೈತೆ. ಅದಾದ ನಂತರ ಇನ್ನೊಂದು ಫ್ಯಾಕ್ಟರ್ ಎಕ್ಸ್ ಮೈನಸ್ 3 ಬರುತ್ತೆ, ಇನ್ನೊಂದು ಫ್ಯಾಕ್ಟರ್ ಎಕ್ಸ್ ಪ್ಲಸ್ 20 ಅಂತಂದ್ ಹೇಳಿ ಬರುತ್ತೆ. ಸೊ ಇದು ಈಕ್ವಲ್ ಟು 0, ಇದು ಈಕ್ವಲ್ ಟು 0 ಆಗತ್ತೆ. ಎಕ್ಸ್ ಈಕ್ವಲ್ ಟು 3 ಆಗತ್ತೆ, ಎಕ್ಸ್ ಈಕ್ವಲ್ ಟು -20 ಆಗತ್ತೆ. ಸೊ ನಮ್ದು ಆನ್ಸರ್ ಎಕ್ಸ್ ಈಕ್ವಲ್ ಟು 3. ಸೊ ಈ ರೀತಿಯಾಗಿ ಕ್ವಾಡ್ರಾಟಿಕ್ ಇಕ್ವೇಶನ್ಸ್ ಗಳನ್ನ ನೋಡ್ಕೊಂಡು ನಾವು ಆನ್ಸರ್ ಗಳನ್ನ ಕಂಡುಹಿಡಿಬೇಕು. ಈ ತರ ಕೊಟ್ರಂದ್ರೆ ಟಫ್ ಆಗತ್ತೆ. ಬಟ್ ಅದ್ರ ಕ್ವಾಡ್ರಾಟಿಕ್ ಇಕ್ವೇಶನ್ಸ್ ಗಳನ್ನ ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಬೇಕು ಅಂತಂದ್ ಹೇಳಿದ್ರೆ ನಾನು ನೆಕ್ಸ್ಟ್ ಕ್ಲಾಸಸ್ ಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಕರೆಕ್ಟ್ ಆಗಿ ನೋಡ್ಕೊಡ್ರಿ. ಸೊ ಇಲ್ಲಿ ನೋಡ್ರಿ ಕ್ವಶನ್ ಏನೈತೆ, ಪಿ ಮತ್ತು ಕ್ಯೂ ನ ಸರಾಸರಿ ಮಾಸಿಕ ಆದಾಯ 5050, ಕ್ಯೂ ಮತ್ತು ಆರ್ ಮಾಸಿಕ ಆದಾಯ 6250 ಹಾಗೂ ಪಿ ಮತ್ತು ಆರ್ ಸರಾಸರಿ ಮಾಸಿಕ ಆದಾಯ 5200. ಹಂಗಾದ್ರ ಪಿ ದು ಮಾಸಿಕ ಆದಾಯ ತಿಂಗಳ ಆದಾಯ ಎಷ್ಟು ಬರುತ್ತೆ ಅಂತಂದ ಹೇಳಿ ಸರಾಸರಿ ಅಂತ ಕೊಟ್ಟಿದ್ದಾನ. ನಾವ್ ಏನಂತ ಬರ್ಕೊಂತೀವಿ, ಸರಾಸರಿ ಈಕ್ವಲ್ ಟು ಒಟ್ಟು ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು ಅಂತಂದ್ ಹೇಳಿ ಬರ್ಕೊಂತೀವಲ್ಲ, ಸರಾಸರಿಯನ್ನ ಬರ್ಕೊಳ್ಳೋದು. ಇಲ್ಲಿ ನೋಡ್ರಿ ಇಲ್ಲಿ 2 ಅದಾವ. ಸೊ ಪಿ ಮತ್ತು ಕ್ಯೂ ಏನಪ್ಪಾ ಅಂತಂದ್ರೆ ಸರಾಸರಿ ಮಾಸಿಕ ಆದಾಯನ ಕೊಟ್ಟಿದ್ದಾನೆ. ಸರಾಸರಿ ಎಷ್ಟು ಕೊಟ್ಟಿದ್ದಾನ ಸರ್ 5050 ಕೊಟ್ಟಿದ್ದಾನ. ಸರಾಸರಿ ಎಷ್ಟು ಕೊಟ್ಟಿದ್ದಾನ 5050.
ಸೊ ಅದಾದ ನಂತರ ನೆಕ್ಸ್ಟ್ ಎಷ್ಟು ಟೋಟಲ್ ಏನಪ್ಪಾ ಅಂತಂದ ಹೇಳಿದ್ರೆ ಒಟ್ಟು ಎಷ್ಟು ಇದ್ರದ್ದು ಕೂಡ್ಸ್ಬೇಕ್ರಿ, ಇದ್ರದ್ದು ಕೂಡ್ಸ್ಬೇಕ್ರಿ ಮಾಸಿಕ ಆದಾಯ ಪಿ ಪ್ಲಸ್ ಕ್ಯೂ ಅಂತಂದ ಹೇಳಿ ಕೂಡಿಸ್ರಿ. ಟೋಟಲ್ ಎಷ್ಟು ಸಂಖ್ಯೆಗಳಿದಾವ? 2 ಇದಾವ. ಪಿ ಪ್ಲಸ್ ಕ್ಯೂ ಈಕ್ವಲ್ ಟು 5050 ಅಂತ ಬರ್ಕೊಂಡಿ. ಸೊ ಪಿ ಮತ್ತು ಕ್ಯೂದ ಸರಾಸರಿ ಆದಾಯವನ್ನ 5050ನ ಈ ರೀತಿಯಾಗಿ ಬರ್ಕೊಂಡೆ, ಪಿ ಪ್ಲಸ್ ಕ್ಯೂ ಡಿವೈಡೆಡ್ ಬೈ 2. ಸೇಮ್ ಅದೇ ತರ ಕ್ಯೂ ಪ್ಲಸ್ ಆರ್ ಡಿವೈಡೆಡ್ ಬೈ 2 ಈಕ್ವಲ್ ಟು ಎಷ್ಟು ಅಂತಂದ ಹೇಳಿದ್ರೆ 6250. ಅದಾದ ನಂತರ ಪಿ ಪ್ಲಸ್ ಆರ್ ಡಿವೈಡೆಡ್ ಬೈ 2 ಈಕ್ವಲ್ ಟು ಏನಂತಂದ ಹೇಳಿದ್ರೆ 5200 ಆಗತ್ತೆ. ಇವಾಗ ಏನ್ ಮಾಡ್ರಿ ಅಂತಂದ ಹೇಳಿದ್ರೆ ಇವಾಗ ಸೊ ಪಿ ಪ್ಲಸ್ ಕ್ಯೂ ಎಷ್ಟಾಗತ್ತೆ ಅಂತ ನೋಡ್ರಿ. ಪಿ ಪ್ಲಸ್ ಕ್ಯೂ ಎಷ್ಟಾಗತ್ತ ಇಲ್ಲಿ ನೋಡ್ರಿ, ಪಿ ಪ್ಲಸ್ ಕ್ಯೂ ಅಂತಂದ ಹೇಳಿದ್ರೆ ಇದನ್ನ ಇಂಟು 2 ಆ ಕಡೆ ಮಾಡ್ರಿ. ಸೊ ನಮ್ದು ಆನ್ಸರ್ ಎಷ್ಟು ಬರುತ್ತೆ ಅಂತಂದ ಹೇಳಿದ್ರೆ 10100 ಅಂತಂದ್ ಬಂತು. ಇದು ಬೇಕಾಗತ್ತ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಕ್ಯೂ ಪ್ಲಸ್ ಆರ್ ಎಷ್ಟಾಗತ್ತ? ಕ್ಯೂ ಪ್ಲಸ್ ಆರ್ ಎಷ್ಟಾಗತ್ತೆ ಅಂತಂದ ಹೇಳಿದ್ರೆ 12500 ಆಗತ್ತೆ. ಈ ಕಡೆ ಇಂಟು ಮಾಡ್ರಿ ಅಂತಂದ ಹೇಳಿದ್ರೆ ಪಿ ಪ್ಲಸ್ ಆರ್ ಎಷ್ಟಾಗತ್ತೆ ನೋಡ್ರಿ, 10400 ಆಗತ್ತೆ. ಎಷ್ಟಾಗತ್ತೆ? 10400. ಇದನ್ನ ಆ ಕಡೆ ಕಳಿಸ್ರಿ ಅಂತಂದ ಹೇಳಿದ್ರೆ ಸೊ ಇವುಗಳನ್ನ ಎಲ್ಲವನ್ನ ಕೂಡಿಸ್ರಿ. ಇವಾಗ ಪಿ ಪ್ಲಸ್ ಕ್ಯೂ, ಅದಾದ ನಂತರ ನೆಕ್ಸ್ಟ್ ಮತ್ತೇನ್ ಕೂಡಿಸ್ರಿ, ಕ್ಯೂ ಪ್ಲಸ್ ಆರ್. ಅದಾದ ನಂತರ ನೆಕ್ಸ್ಟ್ ಏನ್ ಕೂಡಿಸ್ರಿ ಅಂತಂದ ಹೇಳಿದ್ರೆ ಪಿ ಪ್ಲಸ್ ಆರ್ ಕೂಡಿಸ್ರಿ. ಅದಾದ ನಂತರ ಇವುಗಳನ್ನು ಕೂಡಿಸ್ಬೇಕು. 10100 ಕೂಡಿಸ್ರಿ. ಅದಾದ ನಂತರ 12500 ಕೂಡಿಸ್ರಿ. 10400 ಕೂಡಿಸ್ರಿ. ಸೊ ಎಲ್ಲಾ ಕೂಡಿಸಿದಾಗ ಇದೇನ್ ಬರುತ್ತೆ, ಇಲ್ಲೊಂದು ಪಿ ಐತಿ, ಇಲ್ಲೊಂದು ಪಿ ಐತಿ, 2 ಪಿ ಬಂತು ಪ್ಲಸ್ ಕ್ಯೂ ಕ್ಯೂ 2 ಕ್ಯೂ ಅಂತಂದ್ ಬರುತ್ತೆ. ಅದಾದ ನಂತರ 2 ಆರ್ ಅಂತಂದ್ ಹೇಳಿ ಬರುತ್ತೆ. ಟೋಟಲ್ ಇದನ್ನೆಲ್ಲ ಕೂಡಿಸಿದಾಗ ಎಷ್ಟು ಬರುತ್ತೆ ಅಂತಂದ ಹೇಳಿದ್ರೆ ಸೊ ವಿಡಿಯೋ ದೊಡ್ಡದಾಗ ಐತೆ. ಸೊ ಅದಕ್ಕೋಸ್ಕರ ಡೈರೆಕ್ಟ್ ಆಗಿ ಹೇಳ್ತೀನಿ, 33,000 ಆಗತ್ತ. ಎಸ್, 33,000. ಸೊ ಇಲ್ಲಿ 2 ಕಾಮನ್ ತಕೊಡ್ರಿ, ಇಲ್ಲೂ ಕೂಡ 2 ಕಾಮನ್ ತೆಗಿರಿ. ಎಷ್ಟು ಬರ್ತೈತಿ? ಸೊ 16500 ಬರುತ್ತೆ. ಸೊ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಮಾಡಿದ್ರಿ, ಇಲ್ಲೂ ಡಿವೈಡೆಡ್ ಬೈ 2 ಮಾಡ್ಕೊಂಡ್ರಿ ಅಂತಂದ ಹೇಳಿದ್ರೆ 33,000 ಇದ್ದದ್ದು ಏನಾಗತ್ತೆ ಅಂದ್ರೆ 16500 ಆಗತ್ತೆ. ಕ್ಲಿಯರ್? ಸೊ ಅದ್ರೊಳಗಡೆ ಏನ್ ನೋಡ್ರಿ, ಪಿ ಕೇಳಿದಾನೆ. ಕ್ಯೂ ಪ್ಲಸ್ ಆರ್ ನಮ್ಗೆ ಆಲ್ರೆಡಿ ಗೊತ್ತೈತಿ. ಕ್ಯೂ ಪ್ಲಸ್ ಆರ್ ಎಷ್ಟೈತಿ? 12500 ಐತಿ. ಕಳೀರಿ ಅದನ್ನ ಆ ಕಡೆ ಕಳಿಸ್ರಿ. ಅಂದ್ರೆ 16500 ಒಳಗಡೆ 12500 ಕಳ್ರಿ ಅಂತಂದ ಹೇಳಿದ್ರೆ ನಿಮ್ಗೆ ಆನ್ಸರ್ ಎಷ್ಟು ಬರ್ತೈತಿ? ಸೊ 4000 ಅಂತಂದ ಹೇಳಿ ಬರುತ್ತೆ. ಇದು ನಮ್ದು ಪಿದು ಮಾಸಿಕ ಆದಾಯ ಆಗುತ್ತೆ. ಕ್ಲಿಯರ್? ಸೊ ಈ ರೀತಿಯಾಗಿ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಬೇಕು. ಉಳಿದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡಿ ಹಾಕ್ತೀನಿ. ಸೊ ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ಸ್ಲೋ ಆಗೋಣ, ಸ್ಟೆಪ್ ಬೈ ಸ್ಟೆಪ್ ಕಲಿಯೋಣ.